ಯೇಸುವೇ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜನೇ. ಈಗ ಪರಿಶುದ್ಧಾತ್ಮನ ಆಜ್ಞೆಯ ಮಧ್ಯದಲ್ಲಿ ಚಲಿಸಲಿ ಕರ್ತಾವೆ. ಈಗ ಪರಿಶುದ್ಧಾತ್ಮನ ಪ್ರಸನ್ನನ ಮಧ್ಯದಲ್ಲಿ ಚಲಿಸಲಿ ಸ್ವಾಮಿ. ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ ಕರ್ತಾವೆ. ಸ್ತೋತ್ರ ಯೇಸುವೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನಿಮಗೆ ಸ್ತೋತ್ರ ಭಯ. ಈಗ ವಾರವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದೆ ಕರ್ತಾವೆ. ಹೌದು, ಕಳೆದ ವಾರದಲ್ಲಿ ಸ್ವಾಮಿ ಪ್ರತಿಯೊಂದು ದಿನವೂ ನಿಮ್ಮ ರಕ್ತದ ಕೊಟ್ಟಿಲ್ಲ ವಾಕ್ಯದಲ್ಲಿ ಈಗ ನಮ್ಮನ್ನು ಮುದ್ರಾಕಿ ನಡೆಸಿದ್ಯಾ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಯೇಸುವೇ. ವಾರವೆಲ್ಲ ನಮ್ಮನ್ನು ನಡೆಸು ಕರ್ತಾವೆ. ಯೇಸುವೇ ಪ್ರತಿ ದಿನವೆಲ್ಲ ನಡೆಸಿ ಸ್ವಾಮಿ. ಸ್ತೋತ್ರ ಉಂಟಾಗಲಿ ಕರ್ತಾವೆ. ಈಗ ನಿಮ್ಮ ಕರಳಿಡಿದು ನಮ್ಮ ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಸ್ತೋತ್ರ. ಕೂಡಿದ ಒಬ್ಬ ಮಕ್ಕಳಿಗೆ ಬಲಪಡಿಸಿ ನಡೆಸಿ ಆಶೀರ್ವದಿಸುವುದಾಗಿ ನಾವು ಪ್ರಾರ್ಥಿಸ್ತೇನೆ. ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತೇನೆ. ಎಲ್ಲ ಸ್ತುತಿಗಳ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಉಳಿದಿವೆ ಜೀವವುಳ್ಳ ತಂದೆಯೇ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಬಂದರೆ ಈ ಸಮಯದಲ್ಲಿ ನಾವೆಲ್ಲ ವಾಕ್ಯ ಭಾಗವನ್ನು ಧ್ಯಾನಿಸೋಣ. ಓಕೆ, ನಾವೆಲ್ಲ ತಿಳಿಸ್ಕೊಳ್ಳೋಣ. ಆದಿಕಾಂಡ 13ನೇ ಅಧ್ಯಾಯ. ಆದಿಕಾಂಡ 13ನೇ ಅಧ್ಯಾಯ. ಆದಿಕಾಂಡ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಬ್ರಹಾಮ ಬಹು ಐಶ್ವರ್ಯವಂತನಾಗಿದ್ದನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಬ್ದವಾಗಿ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನ ಸಂತತಿಯಾದ ನಾನು ನೀನು ಸಹ ಬಹು ಐಶ್ವರ್ಯವುಳ್ಳವರಾಗಿದ್ದೇವೆ. ಹಲ್ಲೆಲೂಯಾ. ಅಬ್ರಹಾಮನ ಸಂತತಿಯಾದ ನಾನು ನೀನು ಸಹ ಬಹು ಐಶ್ವರ್ಯವುಳ್ಳವಂತರಾಗಿದ್ದೇವೆ. ಹಲ್ಲೆಲೂಯಾ. ಅಬ್ರಹಾಮನ ಐಶ್ವರ್ಯವುಳ್ಳವನಾಗಿರುವುದಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ. ಕೆಲವೊಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಬರೆಯಲ್ಪಟ್ಟಿದೆ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದಾನೆ ಅಂತ ಬರೆಯಲ್ಪಟ್ಟಿದೆ. ನಮಗೆ ಇನ್ನ ಕೆಲವು ವಚನ ನೋಡಕ್ ಹೋದ್ರೆ ಆದಿಕಾಂಡ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತಗೊಂಡ್ಬರ್ತೇನೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿದ್ರೆ ನೀನು ಆಶೀರ್ವಾದ ನಿಧಿಯಾಗಿರ್ತೀಯ ಅಂತ ಹೇಳಿದ. ನಿನ್ನನ್ನು ಅರಸುವನ್ನು ಅರಸ್ತೇನೆ, ನಿನ್ನ ಶಪಿಸುವನ್ನು ಶಪಿಸ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುತ್ತೆ ಅಂತ ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭೂಲೋಕದ ಎಲ್ಲಾ ಕುಲದಲ್ಲಿ ನಮ್ದೆಲ್ಲ ಒಂದೊಂದು ಕುಲನೇ. ಹಲ್ಲೆಲೂಯಾ. ಭೂಲೋಕದಲ್ಲಿ ಎಲ್ಲಾ ಜನದ ಒಂದೊಂದು ಕುಲವಾಗಿರುವಾಗ ಎಲ್ಲಾ ಕುಲಕ್ಕೂ ಅಬ್ರಹಾಮನಿಂದ ಆಶೀರ್ವಾದ ಉಂಟಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವಿಸ್ತಾರಂತ ಮುಸ್ಲಿಂ ಬಾಂಧವರು ಕೂಡ ಅಬ್ರಹಾಮನ ಕುಲನೇ. ಹಲ್ಲೆಲೂಯಾ. ಅವರು ಅಷ್ಟೊಂದು ಐಶ್ವರ್ಯವಾಗಿರೋದಕ್ಕೆ, ಅಷ್ಟೊಂದು ಶ್ರೀಮಂತರಾಗಿರೋದಕ್ಕೆ ಕಾರಣ ಏನಂತಂದ್ರೆ ಅಬ್ರಹಾಮನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗಿನ ಕಾಲಘಟ್ಟದಲ್ಲಿ ಬಂದಿರೋ ಇಸ್ರೇಲ್ ಯಹೂದಿ ಕುಲಗಳು ಅಬ್ರಹಾಮನ ಸಂತತಿನೇ. ಅವರು ಅಷ್ಟೊಂದು ಬಹು ಐಶ್ವರ್ಯವುಳ್ಳವರಾದ ಕಾರಣ ಅಂತಂದ್ರೆ ಅಬ್ರಹಾಮನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾವು ನಂಬಿರೋದು ನಾವೆಲ್ಲ ಇಸ್ರೇಲ್ ಕುಲಕ್ಕೆ ಸಂಬಂಧಪಟ್ಟಿರೋರೆ. ನಾವೆಲ್ಲ ಯೇಸು ಕ್ರಿಸ್ತನ ಸಂತತಿ. ಯೇಸು ಕ್ರಿಸ್ತನ ಅಬ್ರಹಾಮನ ಸಂತತಿ. ಯೇಸು ಕ್ರಿಸ್ತನ ಆಶೀರ್ವಾದ ನಿಧಿಯಾಗಿರುವಾಗ ನಾನು ನಿನ್ನ ಆಶೀರ್ವಾದ ನಿಧಿಯಾಗಿ ಮಾರ್ಪಟ್ಟೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಹೆಂಗ್ ಉಂಟಾಯ್ತು ಅಂತಂದ್ರೆ ಅಬ್ರಹಾಮನ ಮುಖಾಂತರ ಉಂಟಾಯಿತು. ಹಲ್ಲೆಲೂಯಾ. ಯಾರು ಉಂಟು ಮಾಡ್ತಾರೆ? ದೇವರುಂಟು ಮಾಡ್ತಾರೆ. ಅಲ್ಲೇ 13ನೇ 2ನೇ ವಾಕ್ಯದಲ್ಲಿ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು ಅಂತ ಬರೆಯಲ್ಪಟ್ಟಿದೆ. ಅವನು ಬಹು ಐಶ್ವರ್ಯವಂತನಾಗಿರೋದಕ್ಕೆ ಮುಂಚೆ ಕೆಲವೊಂದು ಘಟ್ಟೆಗಳಿದ್ದಾವೆ. 12ನೇ 1, 2, 3 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ತಂದೆ ದೇವರ ಯೆಹೋವನ ಅಬ್ರಹಾಮನಿಗೆ ಹೇಳ್ತಾನೆ, ನೀನು ಸ್ವದೇಶವನ್ನ ಬಂಧು ಬಳಗನ ತಂದೆಯ ಮನೆ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಂತ ಹೇಳ್ದ. ಹಲ್ಲೆಲೂಯಾ. ಹೇಳಿದ ಆತನ ಮಾತನ್ನು ಕೇಳಿ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿರ್ತೀರ ಅಬ್ರಹಾಮನ ಹೊರಟು ಹೋದನು.
ಅಬ್ರಾಮನು ಹೋಗುತ್ತಿರೋದ ದಾರಿ ಅಬ್ರಾಮನ್ ಗೊತ್ತಿಲ್ದಿರೋದ್ರಿಂದ ದೇವ್ರಿಗೆ ಚೆನ್ನಾಗಿ ಗೊತ್ತಲ್ಲ. ಹಲ್ಲೆಲೂಯ. ಯಾಕಂದ್ರೆ ಅಬ್ರಾಮನಿಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ದೆ ದೇವರು. ಅಲ್ಲಿ ಕೆಲವೊಂದು ವಚನಗಳಿದೆ, ಕೆಲವೊಂದು ವಚನಗಳು ಓದಿ ನಾವು ಧ್ಯಾನ ಮಾಡೋಣ ಪ್ರೇರೆ. ಇವಾಗ ಏನು 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಅಬ್ರಾಮನ ಬಹು ಐಶ್ವರ್ಯವಂತನಾಗಿದ್ದನಂತ. ಹೆಂಗ ಐಶ್ವರ್ಯವಂತನಾದಂತ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸರಿ, ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ? 12ನೇ ಅಧ್ಯಾಯ 12ನೇ ದೇವರು ಆಶೀರ್ವಾದ ಮಾಡಿದ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ದೇವರು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಏನ್ ಮಾಡ್ದಂತೆ ಅವನು ನಂಬಿಕೆಯಿಂದ ಅಬ್ರಾಮನ್ ಏನ್ ಮಾಡ್ತಾನೆ? ಹೊರಟು ಹೋದನು. ಲೋಟನು ಸಂಗಡ ಹೋದನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಲೋಟನು ಸಹ ಏನ್ ಮಾಡ್ದಂತೆ? ಅಬ್ರಾಮನು ಕಾನಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಎಷ್ಟು ವರ್ಷ ಅವನಿಗೆ? ಆ ಸ್ಥಳವನ್ನು ಬಿಡುವಾಗ ಎಷ್ಟು ವರ್ಷ? 75 ವರ್ಷ ಇದ್ದವಾಗ ಹೊರಟು ಹೋದನು. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಕಾರಾಣಿನಲ್ಲಿ ಸಂಪಾದಿಸಿದ ಎಲ್ಲಾ ಸೊತ್ತನ್ನು ದಾಸಿಯನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಬ್ರಾಮನು ಎಲ್ಲಿ ಸೇರ್ಬೇಕಂತ ದೇವರ ಉದ್ದೇಶ ಇದ್ದಂತ ಕಾನಾನ್ ದೇಶಕ್ಕೆ ಸೇರಿಸಲ್ಪಡ್ಬೇಕಾಯ್ತು. ಯಾಕಂತಂದ್ರೆ ದೇವರು ಅವ್ರ ಪಿತೃಗಳಿಗೆ ಪ್ರಮಾಣ ಮಾಡಿದಂತ ದೇಶ ಕಾನಾನ್ ದೇಶ. ಹಲ್ಲೆಲೂಯ, ಹಲ್ಲೆಲೂಯ. ಆ ಕಾನಾನ್ ದೇಶ ಹಾಲು ಜನ ಹರಿಯುವಂತ ದೇಶ, ಆಶೀರ್ವದಿಸಲ್ಪಟ್ಟಂತ ದೇಶಕ್ಕೆ ಅಬ್ರಾಮನ ಸಂತತಿ ಸೇರ್ಬೇಕು ಅಂತ ಇಸ್ರೇಲ್ರೆಲ್ಲ ಏನು ಆ ಪಟ್ಟಣಕ್ಕೆ ಹೋಗ್ಬೇಕಂದ್ರೆ ದೇವರು ತೀರ್ಮಾನವಾಗಿತ್ತು, ವಾಗ್ದಾನವಾಗಿತ್ತು. ಆ ವಾಗ್ದಾನ ಪ್ರದೇಶಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅಬ್ರಾಮನ್. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ಸಂಪಾದಿಸಿದ ಎಲ್ಲಾ ಸೊತ್ತನ್ನು ದಾಸ ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಎಲ್ಲಿ ಬಂದಂತೆ? ಎರಡು ಬಾಯ್ಬಿಟ್ಟು ಹೇಳ್ರಿ. ಕಾನಾನ್ ಅನ್ನೋದು ಆಶೀರ್ವದಿಸಲ್ಪಟ್ಟಂತ ದೇಶ. ಹಲ್ಲೆಲೂಯ. ಸಮೃದ್ಧಿ ಇರುವಂತ ದೇಶ, ಯಾವುದಕ್ಕೆ ಕೊರತೆ ಇರುವಂತ ದೇಶ. ಹಲ್ಲೆಲೂಯ. ಹಾಲು ಜನ ಹರಿಯುವಂತ ದೇಶ ಅಂತೆ ಕಾನಾನ್ ದೇಶ. ಹಲ್ಲೆಲೂಯ. ಆ ದೇಶಕ್ಕೆ ಸೇರಿಸಬೇಕಂತ ಯಾರ ಉದ್ದೇಶ ಆಗಿತ್ತು? ಅಬ್ರಾಮ ಎಲ್ಲೋದ? ಕಾನಾನ್ ದೇಶಕ್ಕೆ ಹೋದ. ಹಲ್ಲೆಲೂಯ, ಹಲ್ಲೆಲೂಯ. ಅಬ್ರಾಮನ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂತನು. ಬಾಯ್ತಾರೆ ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮೋರೆ ಎಂಬ ವೃಕ್ಷದ ಕೆಳಗೆ ಏನ್ ಮಾಡ್ದಂತೆ? ಅಲ್ಲಿ ವೃಕ್ಷದ ಬಳಿಗೆ ಬರಲು ದೇವರಲ್ಲಿ ದರ್ಶನ ಕೊಡ್ತಾನೆ. ಯಾರಿಗೆ? ಅಬ್ರಾಮನಿಗೆ. ಈ ಪ್ರದೇಶ ಏನ್ ಮಾಡ್ತೀನಿ ನಿನಗೆ, ನಿನ್ನ ಸಂತಾನಕ್ಕೆ ಏನ್ ಮಾಡ್ತೀನಿ ನಾನು ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾನೆ. ಹಲ್ಲೆಲೂಯ. ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನ ಯಜ್ಞವೇದಿಯನ್ನು ಕಟ್ಟಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ದರ್ಶನ ಕೊಟ್ಟ ದೇವರಿಗೆ ಏನ್ ಮಾಡ್ತಂತೆ? ಯಜ್ಞವೇದಿಯನ್ನ. ಅವನು ಅಲ್ಲಿಂದ ಹೊರಟು ಬೆತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಆಗಿಸಿ ಇಳಿದುಕೊಂಡನು. ಪಶ್ಚಿಮಕ್ಕೆ ಬೆತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಹಲ್ಲೆಲೂಯ. ಅಬ್ರಾಮ ಎಲ್ಲೆಲ್ಲ ಹೋಗ್ತಾನಲ್ಲ ಯಜ್ಞವೇದಿಯನ್ನು ಕಟ್ಟಿಸ್ತಾನೆ. ಏನ್ ಮಾಡ್ತಾನೆ? ದೇವರಿಗೆ ಬಲಿಪೀಠವನ್ನ ಕಟ್ಟಿಸ್ತಾನೆ. ವಾಕ್ಯದಲ್ಲಿ ಬರಲ್ಪಡಿದೆ. ಅವನು ಕಾನಾನ್ ದೇಶಕ್ಕೆ ಹೋದ. ಅಲ್ಲಿ ಮೋರೆ ಎಂಬ ವೃಕ್ಷದ ಬಳಿಗೆ ದೇವರು ದರ್ಶನ ಕೊಟ್ಟು ಈ ಪ್ರದೇಶವನ್ನು ಏನ್ ಮಾಡ್ತೀನಿ, ನಾನು ಈ ಸಂತಾನಕ್ಕೆ ಏನ್ ಮಾಡ್ತೀನಿ, ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ. ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸ್ತಾ ಅಲ್ಲಿ ವಾಸವಾಗಿದ್ದ. ನಮಗೆ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಚೆನ್ನಾಗಿ ಅರ್ಥ ಮಾಡ್ಕೊ. ದೇವರ ಉದ್ದೇಶ ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸವಾಗಿರ್ಬೇಕು ಅಂತ. ಹಲ್ಲೆಲೂಯ. ಅಬ್ರಾಮನು ಕಾನಾನ್ ದೇಶದಲ್ಲಿ, ಆದ್ರೆ ಅಬ್ರಾಮನು ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂತಂದ್ರೆ, ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಹೋಗಿ ಆ ದೇಶದಲ್ಲಿ ಘೋರ ಕ್ಷಾಮ ಇದ್ದಿದ್ರೆ ಅಲ್ಲಿರದ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಏನ್ ಮಾಡ್ತಾರಂತೆ?
ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಾಯಳಿಗೆ ಅಂತ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾನಾನ್ ದೇಶದಲ್ಲಿ ಇದ್ದಿದ್ರೆ ಅಬ್ರಾಮನಿಗೆ ಸಮಸ್ಯೆ ಬರ್ತಾ ಇರಲಿಲ್ಲ. ಏನಲ್ಲ ಬಾಯಿ ಬಿಟ್ಟಿಲ್ಲ ಬರ್ತಾ ಇಲ್ಲ. ದೇವರು ಹೇಳ್ತಾರೆ, ದೇವರು ಎಲ್ಲಿಗೆ ಸೇರಿಸ್ತಿದ್ದ ಅಬ್ರಾಮನ್ನ? ಕಾನಾನ್ ದೇಶ ಅಂದ್ರೆ ಸಮೃದ್ಧಿ ಇರುವಂತ ದೇಶ, ಆಶೀರ್ವದಿಸಲ್ಪಟ್ಟಂತ ದೇಶ, ಹಾಲು ಜೇನು ಹರಿಯುವಂತ ದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದಕ್ಕೆ ಕೊರತೆನೇ ಇಲ್ಲ ಆ ದೇಶದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ದೇಶವನ್ನ ಸಂಚರಿಸಿ ಏನ್ ಮಾಡ್ತಾರಂತೆ, ಕಾನಾನ್ ದೇಶದ ಮೂಡನಕ್ಕೆ ಹೋಗಿ, ಮೂಡನ ದಿಕ್ಕಿಗೆ ಹೋಗಿ ಮಾಡ್ತಾರೆ, ಮುಂದೆ ಮುಂದೆ ಹೋಗಿ ಐಗುಪ್ತ ದೇಶ ಅಂತ ಬರೆಯಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಐಗುಪ್ತ ನಮ್ಗೆಲ್ಲ ಗೊತ್ತಿರುವಂತ ದೇಶ, ಓಡಾಡ್ಕೊಂಡ್ ಬಂದಿದ್ದೀವಿ ನಾವೆಲ್ಲ. ಅಂದ್ರೆ ಇಸ್ರೇಲ್ 430 ವರ್ಷ ಎಲ್ಲಿದ್ರು? ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸ ಮಾಡ್ಕೊಂಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ಬರೆಯಲ್ಪಟ್ಟಿದೆ. ಯಾಕೆ ಇದನ್ನೆಲ್ಲ ದೇವರು ಬರ್ತಾರೆ ಅಂತಂದ್ರೆ, ಅವ್ನು ಯಾವಾಗ ಕಾನಾನ್ ಬಿಟ್ಟು ಐಗುಪ್ತಕ್ಕೆ ಬರ್ತಾನೋ, ಐಗುಪ್ತದಲ್ಲೇ ಪ್ರಾರಂಭ ಆಗಿದೆ ಸಮಸ್ಯೆ. ಕಾನಾನ್ ದೇಶದಲ್ಲಿ ಎಷ್ಟು ದಿನ ಇತ್ತು ಅಷ್ಟು ಸಮಸ್ಯೆ ಬೈಬಲ್ ಎಲ್ಲ ಬರ್ತದೆ. ಅರ್ಥ ಇದೆ ನನಗೆ? ಕಾನಾನ್ ದೇಶ ಬಿಟ್ಟು ಯಾವಾಗ ಐಗುಪ್ತ ಹತ್ತಿರಕ್ಕೆ ಬಂದಾಗ ಅಂತ ಬರೆಯಲ್ಪಟ್ಟಿದೆ. ಅವ್ನು ಯಾವಾಗ ಐಗುಪ್ತ ದೇಶಕ್ಕೆ ಹತ್ತಿರಕ್ಕೆ ಬಂದಾಗ ಅಲ್ಲಿ ಸಮಸ್ಯೆ ಆಗುತ್ತೆ. ಏನ್ ಸಮಸ್ಯೆ ಅಂತ ಹೇಳಿದ್ರೆ, ತನ್ನ ಹೆಂಡತಿ ನೋಡಿ ಹೇಳ್ತಾರೆ, ನೀನು ಬಹು ಸುಂದರಿಯಾಗಿರೋದ್ರಿಂದ ಅಲ್ಲಿರೋ ಜನಕ್ಕೆ ನೀನ್ ಏನ್ ಹೇಳ್ತೀಯಾ, ನೀನ್ ನನಗೆ ತಂಗಿ ಆಗ್ಬೇಕು ಅಂತ ಹೇಳೋದು ಹೇಳ್ಕೊಡ್ತಾನೆ. ವಾಕ್ಯದಲ್ಲಿ ಬರಲ್ಪಟ್ಟೆ, ಹೌದಾ ಇಲ್ಲ? ಹೇಳ್ತೇನೆ, ಸಾರಾಳಿಗೆ, ತನ್ನ ಹೆಂಡತಿಯಾದ ಸಾರಾಳಿಗೆ, ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶವನ್ನು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು ಅಂತ ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾನಾನ್ ದೇಶ ಬಿಟ್ಟು ಯಾವಾಗ ಐಗುಪ್ತ ದೇಶಕ್ಕೆ ಎಂಟ್ರಿ ಆಗ್ತಾನೋ ಹತ್ತಿರಕ್ಕೆ ಬರೋವಾಗಲೇ ಸಮಸ್ಯೆ ಸ್ಟಾರ್ಟ್ ಆಯ್ತು ಅವನಿಗೆ. ಐಗುಪ್ತ ದೇಶಕ್ಕಿಂತ ಕಾಲ ಇಟ್ಟಿಲ್ಲ, ಹತ್ತಿರಕ್ಕೆ ಏನಾಯ್ತು ಅಲ್ಲಿ ಸಮಸ್ಯೆ ಎದುರಾಯ್ತು. ಹಲ್ಲೆಲೂಯಾ. ಅವರು ಹೆಂಡತಿ ಹೇಳ್ತಾನೆ, ನೀನ್ ನನ್ನ ತಂಗಿ ಆಗ್ಬೇಕು ಅಂತ ಹೇಳೋ ಅಂತ ಹೇಳ್ಕೊಡ್ತಾನೆ. ಭಯ ಬೀಳ್ತಾನೆ, ಎಲ್ಲರ ಸಾಯಿಸಾಕ್ತಾರೋ. ಹಲ್ಲೆಲೂಯಾ. ಯಾಕೆ ಇದನ್ನ ಹೇಳ್ತಾ ಇದೀನಿ ನೋಡುವ. ಸರಿ, ಅವನು ಅಲ್ಲಿ ಬಂದಾಗ ಸಮಸ್ಯೆ ಎದುರಾಯ್ತು. ಅಲ್ಲಿರುವಂತ ಫರೋನ್ ರಾಜ ತನ್ನ ಹೆಂಡತಿನ ಏನ್ ಮಾಡ್ತಾನೆ, ಅಬ್ರಾಮನ ಹೆಂಡತಿನ ಕರ್ಕೊಂಡು ಹೋಗ್ಬಿಡ್ತಾನೆ ಅವನ ಅರಮನೆಗೆ. ಅಲ್ಲಿ ಅವನ ಸಮಸ್ಯೆಗಳು ಎದುರಾಗುತ್ತೆ. ಯಾಕಂತ ಹೇಳಿದ್ರೆ, ದೇವರು ಅಬ್ರಾಮನ ಮೇಲೆ ಇಟ್ಟಂತ ವಾಗ್ದಾನ ನೆರವೇರಿಸಬೇಕು. ಅವನ ಆಶ್ರಯ ನಿಧಿ ಅಂತ ವಾಗ್ದಾನ ಮಾಡಿದ್ದಾನೆ ದೇವರು. ತನ್ನ ಹೆಂಡತಿನ ಕರ್ಕೊಂಡು ಹೋಗ್ಬಿಡ್ತಾನೆ ಅರಮನೆಗೆ. ಅವನಿಗೆ ಸಮಸ್ಯೆ ಉಂಟಾಗಿದೆ ಎಲ್ಲಿ, ಅರಮನೆಯಲ್ಲಿ. ಸರಿ, ಅಬ್ರಾಮನ ಕರೆಸಿ, ಏನಪ್ಪ ಸಮಾಚಾರ, ನಿಂದ ತಂಗಿ ಅಂತ ಯಾಕೆ ಕೇಳ್ಕೊಂಡೆ ಅಂದ್ರೆ ಕೆಲವು ಸೊತ್ತು ಕೊಟ್ಟು ಅಬ್ರಾಮನ್ ಏನ್ ಮಾಡ್ತಾನೆ, ಕೇಳಿಸ್ಕೊಟ್ಬಿಡ್ತಾನೆ. ಒಂದು ವಾಕ್ಯ ಓದಲ್ಲ, ಇವಾಗ ಒಂದು ವಾಕ್ಯ. ರಾಜ ಹೇಳ್ತಾನೆ, ಆಗ ಫರೋನ ಅಬ್ರಾಮನನ್ನು ಕರೆಸಿ, ಯಾಕೆ ಹೇಗೆ ಮಾಡಿದೆ, ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ, ತಂಗಿಯನ್ನು ಯಾಕೆ ಹೇಳಿದೆ, ಹೀಗೆ ಹೇಳಿದ್ರಿಂದ ಆಕೆಯನ್ನು ಹೆಂಡತಿಯಾಗಲಿಕ್ಕೆ ತೆಗೆದುಕೊಂಡೇನಲ್ಲ, ಈಗೋ ನೀನ್ ಹೆಂಡತಿ, ಕರ್ಕೊಂಡು ಹೋಗು ಅಂತ ಹೇಳಿ ಅವನ ವಿಷಯವಾಗಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಾಮನನ್ನು ಅವನ ಹೆಂಡತಿಯನ್ನು ಅವನಿಗಿಂತ ಸರ್ವ ಸಹಿತವಾಗಿ ಸಾಗು ಕಳಿಸಿದರು. ಹೀಗೆ ಅಬ್ರಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರ್ಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಏನೋದಿದ್ದೀನ, ಕಾನಾನ್ ದೇಶದಿಂದ ದಕ್ಷಿಣ ಪ್ರಾಂತ್ಯಕ್ಕೆ ಏನ್ ಮಾಡಿದ ಅಬ್ರಾಮನ. ಇವಾಗ ಮತ್ತೆ ಐಗುಪ್ತ ದೇಶ ಏನ, ಐಗುಪ್ತ ದೇಶ ಬಿಟ್ಟು ಕಾನಾನ್ ದೇಶ ದಕ್ಷಿಣ ಪ್ರಾಂತ್ಯಕ್ಕೆ ಏನ್ ಮಾಡ್ತಾನಂತೆ, ಇಳಿದಿದ್ದೇನೆ. ಅವನು ಎಕ್ಕಾಗದೆ ನನಗೆ. ಕಾನಾನ್ ದೇಶ ಅಭಿವೃದ್ಧಿ ದೇವರ ವಾಗ್ದಾನ ದೇಶ ನಿನಗೆ ಅಂತ ಹೇಳ್ತಾರೆ. ಹೌದಾ? ಈ ದೇಶದಲ್ಲಿ ನೀವು ಕೊಡ್ತೀನಿ ಅಂತ ಏನ್ ಮಾಡ್ಬೇಕು ಅಬ್ರಾಮನ. ಇಳಿದಿದ್ದೆ ಒಂದು ದೊಡ್ಡ ಸಮಸ್ಯೆ ನಿಜನ. ಐಗುಪ್ತ ದೇಶ ಹತ್ತಿರಕ್ಕೆ ಬಂದಿದ್ದಕ್ಕೆ ಏನಾಯ್ತು, ನಮಗೆ ಸಮಸ್ಯೆ ಎದುರಾಯ್ತಾ. ಎಲ್ಲ ಸಮಸ್ಯೆ ಆದ್ಮೇಲೆ ಮತ್ತೆ ಏನ್ ಹೋಗ್ತದೆ ಎಲ್ಲಿಗೆ, ಅದ್ರಲ್ಲಿ ಏನ್ ಅರ್ಥ ಆಗ್ತದೆ ನಮಗೆ, ನಾವು ಯಾವತ್ತು ನಮ್ಮ ಗುರಿ ಏನಾಗಿರ್ಬೇಕಂತಂದ್ರೆ ಒಂದೇ ಆಗಿರ್ಬೋದು, ಕಾನಾನ್ ದೇಶಕ್ಕೆ ಹೋಗ್ಬೇಕು. ಆ ಕಾನಾನ್ ಯಾವ್ದಂತಂದ್ರೆ ನಮ್ಗೆ ಕೊಡಲ್ಪಟ್ಟಂತ ಪರಲೋಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸರಿ ನಾವು ತೀರ್ಮಾನ ಮಾಡ್ಕೊಂಡ್ರೆ ಪರಲೋಕ ಹೋಗ್ಬೇಕಂತಂದ್ರ ಎಷ್ಟು ಸಮಸ್ಯೆ ಬಂದ್ರು ಅದನ್ನ ಜಯಿಸಿ ಹೋಗ್ತಾನೆ ಇರ್ಬೇಕು. ಹಲ್ಲೆಲೂಯಾ. ಎಂತ ಐಗುಪ್ತದಂತ ಸಮಸ್ಯೆಗಳು ಬಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ತೆಗೆದುಕೊಂಡ ತೀರ್ಮಾನ ಬಿಡಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಅಬ್ರಾಮ ತಪ್ಪು ಮಾಡ್ದ, ಹೋಗ್ಬಾರ್ದಾಗಿತ್ತು, ಹೋದ, ಸಮಸ್ಯೆ ಬಂತ ಅವನಿಗೆ. ಆದ್ರೆ ಮತ್ತೆ ಎಲ್ಲಿಗಿಂದ ಒಂದು ಅಲ್ಲಿಗೆ ಬಂದ್ಬಿಟ್ಟ ಅವ್ನು. ಮತ್ತೆ ಕಾನಾನ್ ದೇಶಕ್ಕೆ ಏನ್ ಬಂದ ಅಲ್ಲೆಲೂಯಾ. ಯಾವಾಗ ಏನಿ ಬಂದ ಅವಾಗ ದೇವ್ರು ಹೇಳ್ತಾರೆ ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದ ಅಂತ ಹೇಳ್ತಾರೆ. ಅವಾಗ ಅವನ ಐಶ್ವರ್ಯ ಕಾನಾನ್ ದೇಶದಲ್ಲಿ ಇದ್ದಿದ್ರೆ ಅವ್ನಿಗೆ ಆಶೀರ್ವಾದ. ಅಲ್ಲೆಲೂಯಾ. ನಿಜನ ಅವನು ಏನ್ ಯಾವಾಗ ವಾಪಸ್ ಬಂದ, ಬೆತೇಲ್ ಅಂದ್ರೆ ದೇವರ ಮನೆ ಅಂತ ಅರ್ಥ. ಅಲ್ಲೆಲೂಯಾ, ಅಲ್ಲೆಲೂಯಾ. ಕಾನಾನ್ ದೇಶದ ದಕ್ಷಿಣ ಪ್ರಾಂತಕ್ಕೆ ಏರಿ ಬಂದನು, ಅಬ್ರಾಮನ ಬಹು ಐಶ್ವರ್ಯವಂತನಾಗಿದ್ದನು ಅಂತ ಬರೆಯಲ್ಪಟ್ಟಿದೆ. ಅಬ್ರಾಮ ಏನಾಗಿದ? ಬಹು ಐಶ್ವರ್ಯ ಅಂತ. ಯಾವಾಗ ಕಾನಾನ್ ದೇಶಕ್ಕೆ ಬಂದ ಬಹು ಐಶ್ವರ್ಯವಂತನ. ಇದೇ ಸೀಕ್ರೆಟ್. ಅಲ್ಲೆಲೂಯಾ. ನಮ್ಗೆ ಎಲ್ಲೇ ಆಶೀರ್ವಾದ ಇದೆ ಅಲ್ಲೇ ಇರ್ಬೇಕು ನಾವು. ಅಲ್ಲಿಂದ ನಮ್ಗೆ ಆಶೀರ್ವಾದ. ನಾವು ದೇವ್ರು ನಂಬಿದೀವಾಗ ನಮ್ಗೆ ಆಶೀರ್ವಾದ ಕೊಡ್ತೀನಿ ಅಂತ ದೇವ್ರು ವಾಗ್ದಾನ ಮಾಡಿದ್ಮೇಲೆ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ಅದನ್ನ ಬಿಟ್ಟು ಯೋಶನ್ ಹೇಳಿದ ರೀತಿ ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗಬೇಡ ಅಂತ ಹೇಳ್ತಾನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ನಾವು ಎಡಕ್ಕೆ ಬಲಕ್ಕೆ ತಿರುಗದೆ ಎಲ್ಲಿರ್ಬೇಕು? ಕಾನಾನ್ ದೇಶ ಎಲ್ಲಿ ಹೋಗ್ಬೇಕು? ಪರಲೋಕಕ್ಕೆ. ಅಲ್ಲೆಲೂಯಾ, ಅಲ್ಲೆಲೂಯಾ, ಅಲ್ಲೆಲೂಯಾ. ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು ಅಂತ ಬರೆಯಬಹುದು. ಅಬ್ರಾಮನು ಬಹು ಕಾನಾನ್ ಎಂಬ ದೇಶದಲ್ಲಿ ನಾವೆಲ್ಲ ಇರುವಾಗ ಅದು ಸಮೃದ್ಧಿಯಾಗಿರ್ತೀವಿ. ಕಾನಾನ್ ಎಂಬ ದೇಶದಲ್ಲಿ ಇರುವಾಗ ನಾವು ಸಮಾಧಾನದಿಂದಿದ್ದೀವಿ. ಕಾನಾನಲ್ಲಿ ಇರುವಾಗ ನಮ್ಗೆ ಏನಾಗಿರುತ್ತೆ? ಯಾವ್ದು ಕೊರತೆ ಇರುತ್ತೆ ದೇವರು. ಅಲ್ಲೆಲೂಯಾ, 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 ಅಲ್ಲೆಲೂಯಾ. ದೇವರು ಹೇಳಿದ ಮೇಲೆ ಆಶೀರ್ವಾದ ಮಾಡ್ತಂತ ಮಾಡೇ ಮಾಡ್ದ. ಅಬ್ರಾಮ ಮಾಡ್ದ. ನನ್ನ ನಿನ್ನ ದೇವರು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಮಾಡೇ ಮಾಡ್ತಾನೆ. ಅದ್ರಲ್ಲಿ ಯಾವುದೇ ಏನಂತ ಹೇಳಿದ್ರೆ ಅವನ ಅಬ್ರಾಮನ ಆಶೀರ್ವಾದ ನಿಧಿಯಾಗಿ ಮಾರ್ಪಡ್ಬೇಕಂತ ಕೆಲವೊಂದು ಅವ್ನು ಹೋಗುವಂತ ವೇಗಲಾಗಿರ್ಬೋದು, ಅವ್ನು ನಡೆಯುವಂತ ಮಾರ್ಗಗಳು ಅದು ಕರೆಕ್ಟ್ ಆಗಿರ್ಬೇಕಾದ್ರೆ ದೇವ್ರು ಬೋಧನೆ ಮಾಡ್ಬೇಕು. ಇವಾಗ ನಾವೆಲ್ಲ ಭೂಲೋಕಕ್ಕೆ ಬಂದಿದ್ದೀವಿ, ನಾವೆಲ್ಲ ಹೋಗ್ಬೇಕು ಪರಲೋಕ ಕಾನಾನ್ ದೇಶಕ್ಕೆ ಹೋಗ್ಬೇಕು ನಾವು. ಅಲ್ಲೆಲೂಯಾ. ನಾವು ಹೋಗ್ಬೇಕಂದ್ರೆ ನಮ್ಗೆ ಪರಿಶುದ್ಧತೆ ಬೇಕು. ಪರಿಶುದ್ಧತೆ ಇಲ್ಲದೆ ಏನು ಮಾಡಕ್ಕಾಗತ್ತಿಲ್ಲ ಪರಲೋಕಕ್ಕೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಅಲ್ಲಿ ಬರೆಯಲ್ಪಟ್ಟಿದೆ ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೆತೇಲಿನವರೆಗೆ, ಅಂದರೆ ಬೆತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞ ವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕಿಂತ ಮುಂಚೆ ಓದಿದ್ದು ಅದೇ ವಾಕ್ಯನೇ, ಇವಾಗ ಓದ್ತಾರದು ಅದೇ ವಾಕ್ಯನೇ. ಅವನು ಎಲ್ಲಿ ಯಜ್ಞ ವೇದಿ ಕಟ್ಟಿಸ್ತ ಬೆತೇಲಿಗೂ ಆಯಿಗೂ ನಡುವೆ ಮತ್ತೆ ಅದೇ ಸ್ಥಳಕ್ಕೆ ಬಂದು ಏನ್ ಮಾಡ್ತಾರಂತೆ? ದೇವರನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡಿದ್ದ ಬೆತೇಲಿನವರೆಗೆ ಬಂದನು. ಬೆತೇಲಿನವರೆಗೆ, ಬೆತೇಲ್ ಅಂದ್ರೆ ಏನ? ದೇವರ ಮನೆ. ಹಲ್ಲೆಲೂಯಾ. ಬೆತೇಲ್ ಅಂದ್ರೆ ದೇವರ ದೇವರ ಮನೆ ಬಂದಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಬೆತೇಲಿನವರೆಗೆ ಅಂತಾನೆ. ಬೆತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ನಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಂತ ಬರೆಯಲ್ಪಟ್ಟಿದೆ. ನೀವು ಅವಾಗ್ಲೇ ಓದಿದ್ರಿ ಅವನು ಒಂದು ಯಜ್ಞವೇದಿಯನ್ನು ಕಟ್ಟಿಸ್ದ. ಅಲ್ಲಿ ದೇವ್ರಿಗೆ ಏನ್ ಮಾಡ್ತಾನೆ? ಒಂದು ಯಜ್ಞವೇದಿನ ಕಟ್ಟಿಸ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮೊದಲು ಅಬ್ರಾಮನಿಗೆ ದೇವ್ರ ಹೇಳ್ತಾರೆ ಕಾನಾನ್ ದೇಶಕ್ಕೆ ಬಂದ್ರೆ ನಾನು ತೋರಿಸುವ ದೇಶಕ್ಕೆ ಏನ್ ಮಾಡಿ ನಾವು ಎಲ್ಲ ತನ್ನ ಮನೆಯ ಸ್ವದೇಶವನ್ನ ಬಂಧುಗಳಿಗೆ ಎಲ್ಲ ಬಿಟ್ಟು ಎಲ್ಲ ಬಂದದೆಲ್ಲ ಕಾನಾನ್ ದೇಶಕ್ಕೆ ಸೇರ್ಕೊಂಡ ಅಬ್ರಾಮ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಅಬ್ರಾಮನು ಕಾನಾನ್ ದೇಶದಲ್ಲಿ ಇರೋ ಸಮೃದ್ಧಿಯನ್ನು ಬಿಟ್ಟು ಏನ್ ಮಾಡ್ತಾರೆ? ಪೂರ್ವಕ್ಕೆ ಅಲ್ಲೇನ್ ಬರೆಯಲ್ಪಟ್ಟಿದೆ 12ನೇ ವಾಕ್ಯದಲ್ಲಿ ಅವನು ಅಲ್ಲಿಂದ ಹೊರಟು ಬೆತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳಿಕೊಂಡನು. ಪಶ್ಚಿಮಕ್ಕೆ ಬೆತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. 12ನೇ ಯಜ್ಞ ವಾಕ್ಯನು 13ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೆತೇಲಿನವರೆಗೆ, ಅಂದರೆ ಬೆತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಂತ ಬರೆಯಲ್ಪಟ್ಟಿದೆ. ಎಲ್ಲಿ ಬಂದಂತೆ? ಮತ್ತೆ ಅದು ಕಟ್ಟಿದ ಸ್ಥಳಕ್ಕೆ ಎಲ್ಲಿ ಬಂದ ಅಬ್ರಾಮನು? ನಮ್ಗೆ ಆಶೀರ್ವಾದ ಎಲ್ಲಿದೆ ಅಂತ ಚೆನ್ನಾಗಿ ಗೊತ್ತು. ಆಶೀರ್ವಾದ ನಮ್ಗಿಲ್ಲ, ಆಶೀರ್ವಾದ ಚೆನ್ನಾಗಿ ಗೊತ್ತು ನಮ್ಗೆ.
ನಾವು ಬಿಟ್ಟು ಹೋಗಿದ್ದಾದ್ಮೇಲೆ ಏನಾಗುತ್ತೆ? ಮತ್ತೆ ಸಮಸ್ಯೆಗಳಿದ್ರೆ ಅದು ಮತ್ತೆ ಅಬ್ರಾಮ ಮತ್ತೆ ಬಂದ. ನಾನು ಎಲ್ಲಿ ಯಜ್ಞವೇದನೆ ಕಟ್ಟಿಸಿದ್ರೆ ತಿರುಗಿ ಬಂದ ಅಬ್ರಾಮ. ಹಲ್ಲೆಲೂಯಾ. ಹೇಳ್ತಾನೆ, ಗುಡಾರ ಹಾಕಿಸಿ ಯಜ್ಞವೇದನೆ ಕಟ್ಟಿದ ತಕ್ಷಣ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರು ಹೇಳಿಕೊಂಡು ಆರಾಧಿಸಿದನು. ಅಲ್ಲಿ ಯಜ್ಞವೇದನೆ ಕಟ್ಟಿಸಿ ಆ ದೇವರನ್ನ ಆರಾಧಿಸ್ತಾ ಹೋಗಿ ಬಂದು ಮತ್ತೆ ಯಜ್ಞವೇದಿ ಹತ್ರ ಬಂದು ಮತ್ತೆ ದೇವರನ್ನ ಏನ್ ಮಾಡ್ದ? ದೇವರನ್ನ ಆರಾಧಿಸ್ತಾ. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿ ದನ ಗುಡಾರಗಳಿದ್ದವೆಂದು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೊಂದು ನಿಮಗೆ ಚಾಪ್ಟರ್ ಅದೇ. ಇನ್ನೊಂದು ಬರೆಯಲ್ಪಟ್ಟಿದೆ. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರಲು ಅಸಾಧ್ಯವಾಯಿತು. ಇದರಿಂದ ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕಾನಾನ್ಯರು ಪೆರಿಜಿಯರು ಆ ಕಾಲದಲ್ಲಿ ದೇಶದಲ್ಲಿ ಇದ್ದರು. ಹೀಗಿರಲು ಅಬ್ರಾಮನ ಲೋಟನಿಗೂ ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗಿದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಒಂದು ಅರ್ಥ ಮಾಡಿಕೊಂಡ್ರೆ ನಾವು ಯಾವತ್ತು ನಮಗೆ ಎಲ್ಲಿ ಆಶೀರ್ವಾದ ಇದೆ ಅಲ್ಲೇ ನೆಲೆ ಇರಬೇಕು. ದೇವರು ತೋರಿಸಿದಂತ ದೇಶದಲ್ಲಿ ನಾವೇನಾಗಿರ್ಬೇಕು? ನೆಲೆಯಾಗಿ. ಒಂದು ಪಾಯಿಂಟ್ ಅಂದ್ರೆ. ಎರಡನೇ ಪಾಯಿಂಟ್ ಇರಬೇಕು, ಇಲ್ಲಿ ಲೋಟನಿಗೂ ಅಬ್ರಾಮನಿಗೂ ಅಂದ್ರೆ ಅವ್ರ ದನ ಕಾಯುವವರೆಗೂ ಅಬ್ರಾಮನ ದನ ಕಾಯುವವರೆಗೂ ಜಗಳ ಆಯಿತು. ಇಲ್ಲಿ ಅಬ್ರಾಮನ್ ತೀರ್ಮಾನ ತಗೊಂಡಿದ್ದಾನೆ, ನೀನ್ ಪೂರ್ವಕ್ಕೆ ಹೋದ್ರೆ ನಾನೇನಾಗ್ತೇನೆ? ಪಶ್ಚಿಮಕ್ಕೆ ಹೋಗ್ತೀನಿ, ಇಲ್ಲ ನೀನು ಉತ್ತರಕ್ಕೆ ಹೋದ್ರೆ ನಾನು ದಕ್ಷಿಣಕ್ಕೆ. ನಿನ್ ಚಾಯ್ಸ್ ಅಂತ ಹೇಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್, ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೊಗಲೂರಿನ ತನಗೆ ಎಲ್ಲಾ ಕಡೆಯಲ್ಲೂ ನೀರಾವರಿ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣ ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆ ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಸರ್, ಲೋಟನು ತೀರ್ಮಾನ ತಗೊಂಡ್ರೆ ಒಂದು ನೀರಾವರಿ ಇರುವಂತಹ ಪ್ರದೇಶ ಏನ್ ಮಾಡ್ತಾನೆ? ಆಯ್ಕೆ ಮಾಡ್ತಾನೆ. ಲೋಟನ್ ಏನ್ ಮಾಡ್ತಾನೆ? ನೀರಾವರಿ ಪ್ರದೇಶವನ್ನ ಆಯ್ಕೆ ಮಾಡ್ಕೊಂತಾರೆ. ಅಲ್ಲಿಗೆ ಏನ್ ಮಾಡ್ತಾನೆ ಲೋಟನು? ಏನ್ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಅದೇ 13ನೇ ಅಧ್ಯಾಯ 14ನೇ ವಚನ ಬರೆಯಲ್ಪಟ್ಟಿದೆ. ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದನೇ ಪಾಯಿಂಟ್, ನಮಗೆಲ್ಲ ಆಶೀರ್ವಾದ ಇದೆ ಅಲ್ಲಿ ನೆಲೆ ಇರಬೇಕು ನಾವು. ಹಲ್ಲೆಲೂಯಾ. ನಮಗೆಲ್ಲ ಆಶೀರ್ವಾದ ಇದೆ ಅಲ್ಲಿ, ನಮಗೆಲ್ಲ ಸಮೃದ್ಧಿ ಅನಿಸ್ತದೆ ಅಲ್ಲಿ ನೆಲೆ ಇರಬೇಕು ನಾವು. ಎರಡನೇ ಪಾಯಿಂಟ್ ಹೇಳ್ಕೊಂಡ್ರೆ ಇಲ್ಲಿ ವಾಕ್ಯ ಬರಲ್ಪಡಿದೆ ಅಂದ್ರೆ ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಾಮನನ್ನು ಬಿಟ್ಟು ಯಾರಾದ ದೂರ ಬೇರೆ ಆದ್ಮೇಲೆ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಬೇರೆಯಾದ ನಂತರ ಯೆಹೋವನು ಅಬ್ರಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ, ಕೆಲವರು ಸಹವಾಸನ ಬಿಟ್ಟುಬಿಡ್ಬೇಕು ಅಂತ ಹೇಳ್ತಾರೆ. ಕೆಲವರು ವ್ಯಕ್ತಿತ್ವಗಳು ನಮ್ಗೆ ಏನಾಗಿರ್ಬೇಕು, ನಾವು ಅವರಿಂದ ದೂರವಾಗಿರ್ಬೇಕು. ನಮ್ಮ ಪರ್ಸನಲ್ ವಿಚಾರಕ್ಕೆ ಬಂದ ದೇವರ ವಿರುದ್ಧವಾದಂತ ಎಲ್ಲಾ ಕಾರ್ಯಗಳು ತ್ಯಜಿಸಬೇಕು ಅಂತ ನಾವು ಆಶೀರ್ವಾದ ಪಡ್ಬೇಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನ ಬಿಟ್ಟುಬಿಡ್ಬೇಕು, ಕೆಲವರು ವ್ಯಕ್ತಿಯ ಸಂಘಗಳು ಬಿಟ್ಟುಬಿಡ್ಬೇಕು ಅಂತ ಹೇಳೋದು. ಹಲ್ಲೆಲೂಯಾ. ಯಾವಾಗ ಅಬ್ರಾಮನ ಲೋಟ ಬಿಟ್ಟು ಹೋದ್ಮೇಲೆ ದೇವರ ಆಶೀರ್ವಾದ ಮಾಡಿದ್ದ ಅಬ್ರಾಮ. ನಿಜ, ಬಿಟ್ಟು ಹೋದ ನಂತರ ಬರ್ಸಿದ್ದಾನೆ ವಾಕ್ಯದಲ್ಲಿ. ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ ಅಬ್ರಾಮನಿಗೆ ದೇವರು ಅಬ್ರಾಮನಿಗೆ ಹೇಳಿದಂತ ಮಾತೇನಂತ ಹೇಳಿದ್ರೆ, ನೀನಿರುವ ಸ್ಥಳದಿಂದ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು ಅಂತ ಹೇಳಿದ. ಹೇಳಿದ್ರೆ ನೀನ್ ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು ಅಂತ ಹೇಳಿದ, ಪ್ರಮಾಣ ಮಾಡಿ. ಹಲ್ಲೆಲೂಯಾ. ದೇವರು ಕೊಡ್ತೀನಿ ಅಂತ ಹೇಳಿದ್ರೆ ದೇವರ ಆಶೀರ್ವಾದ ಮಾಡ್ತೀನಿ ಅಂತ. ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ 4 ದಿಕ್ಕುಗಳು ಕಣ್ಣೆತ್ತಿ ನೋಡಿ, ಈ ಪ್ರದೇಶವನ್ನೆಲ್ಲ ನಿನ್ನ ಸಂತತಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಸಹವಾಸ ನಾವು ಬಿಡಬೇಕು ಅಂತ ವಾಕ್ಯದಲ್ಲಿ ಬರ್ತದೆ.
ಅಬ್ರಾಮನ ಆಶೀರ್ವಾದ ಪರ್ಮನೆಂಟ್ ಆಗಿದೆ ಯಾವಾಗ ಗೊತ್ತಾ? ಲೋಟನ ಸಹವಾಸ ಬಿಟ್ಟಾಕಿದ್ದಾನೆ. ಅಬ್ರಾಮನ ಬಿಟ್ಟು ಲೋಟನ ಹೊರಟೋಗಿದ್ದಾನೆ. ಕೆಲವೊಂದು ನಮ್ಮ ವಿಚಾರಗಳು, ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿರುವಂತ ಕೆಲವೊಂದು ವಿಚಾರಗಳನ್ನು ಬಿಟ್ಬಿಟ್ರೆ ಆಶೀರ್ವಾದ ಪಡ್ಕೊಳ್ತೀವಿ. ಯಾವಾಗ ಲೋಟ ಬೇರ್ಪಟ್ನೋ ದೇವರ ಅಬ್ರಾಮನ ಆಶೀರ್ವಾದ ಮಾಡ್ತಾರೆ. ನಮ್ಮಲ್ಲಿರುವಂತ ಕೆಲವೊಂದು ಕಾರ್ಯಗಳು ಬಿಟ್ಟರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಕೆಲವರು ಕೆಟ್ಟವರ ಸಹವಾಸ, ದುಷ್ಟರ ಸಹವಾಸ, ದೇವರ ನಮ್ಮದವರ ಸಹವಾಸ ನಾವು ಬಿಟ್ಟರೆ ನಾವು ದೇವರ ಆಶೀರ್ವಾದ ಮಾಡ್ತೇವೆ. ಹಲ್ಲೆಲೂಯಾ. ಹೇಳ್ತಾರೆ, ನಿನಗೂ ನಿನ್ನ ಸಂತತಿಗೂ ಶಾಶ್ವತವು ಕೊಡುವೆನು, ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು ಅಂತ ಹೇಳಿದರು. ಭೂಮಿಯ ಧೂಳಿನಷ್ಟು ಹೇಳಿದ್ರೆ ಭೂಮಿಯಲ್ಲಿರುವ ಧೂಳು ಹೆಂಗೆ ಎಷ್ಟಿರುತ್ತೆ? ಎಷ್ಟಿರ್ಬೋದಮ್ಮ ಧೂಳು? ಸರಿ, ಒಂದು ಇಡೀ ತಗೊಂಡು ಕೌಂಟ್ ಮಾಡಕ್ಕಾಗುತ್ತೆ ಅದ್ರಲ್ಲಿ? ಧೂಳು ಕಣಗಲ್ಲ, ಯಾರಿಗೆಲ್ಲ ಸಾಧ್ಯ ಇಲ್ಲ. ಎಷ್ಟು ಮಿಷನ್ ಇಕ್ಕಿದ್ರು ಕೂಡ ಆಗೋದಿಲ್ಲ. ಆಗುತ್ತಾ? ದೇವರೇ ಅಷ್ಟು ಅಸಂಖ್ಯವಾಗಿ ಸಂಗತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭೂಮಿಯಲ್ಲಿ ಇರುವ ಧೂಳನ್ನು ಲೆಕ್ಕ ಮಾಡೋದಾದ್ರೆ ನಿನ್ನ ಸಂತತಿಯನ್ನು ಲೆಕ್ಕಿಸಲಾಗಿದ್ದು ಅಂತ ಹೇಳಿದ. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡಕ್ಕಾದ್ರೆ ನಿನ್ನ ಸಂತತಿಯನ್ನ ಲೆಕ್ಕ ಮಾಡಕ್ ಆಗುತ್ತೆ ಅಂತ. ಆಗುತ್ತಾ? ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನೀನೆದ್ದು ಈ ದೇಶದ ಎಲ್ಲಾ ಕಡೆಯಲ್ಲಿ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಅಂತ ಹೇಳಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನೀನು ಎತ್ತು ಓಡಾಡ ಅಷ್ಟೇ, ಅದನ್ನ ಈ ಪ್ರದೇಶ ನೀನು ಕೊಡ್ತೀನಿ ಅಂತ ಹೇಳಿದ. ಏನ್ ಮಾಡೋ ಹೇಳ್ರಮ್ಮ. ಇದ್ರ ಇನ್ನೊಂದು ಪಾಯಿಂಟ್ ಇರುವ. ಮೊದಲು ದೇವರು ಹೇಳಿದ್ದು ಕಾನಾನ್ ದೇಶ ಎಲ್ಲಿ ಆಶೀರ್ವಾದ ಇರುತ್ತೋ ಅಲ್ಲಿ ಆಶೀರ್ವಾದದಲ್ಲಿ ನೆಲೆ ಇರಬೇಕು. ನಮ್ಗೆ ಎಲ್ಲಿ ಸಮೃದ್ಧಿ ಅನಿಸುತ್ತೋ, ಎಲ್ಲಿ ಸಮಾಧಾನ ಅನಿಸುತ್ತೋ ಅಲ್ಲಿ ನೆಲೆ ಇರ್ಬೇಕು ನಾವು. ಹಲ್ಲೆಲೂಯಾ. ಎರಡನೇ ವಿಚಾರ, ಕೆಲವು ವ್ಯಕ್ತಿಗಳ, ಕೆಲವೊಂದು ವ್ಯಕ್ತಿತ್ವಗಳ, ಕೆಲವೊಂದು ನಮ್ಮ ಆಚಾರಗಳ, ದುಷ್ಟರ ಸಹವಾಸ, ಕೆಟ್ಟವರ ಸಹವಾಸ ಬಿಡಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇ ದೇವರು ಹೇಳ್ತಾನೆ, ನೀನ್ ಎತ್ತು ಓಡಾಡೋ ಅಂತ ಹೇಳಿದ. ಏನ್ ಮಾಡೋ? ಅಬ್ರಾಮನ ಎದ್ದು ಓಡಾಡಿದ್ರೆ ಆ ದೇಶ ಸ್ವಂತ ಆಯ್ತು ಅವನಿಗೆ. ಹಲ್ಲೆಲೂಯಾ. ಯೆರಿಕೋ ಪಟ್ಟಣ ಬಿದ್ದೋಗಿದೆ, ಅದರಿಂದ ಸುತ್ತದ್ರಿಂದ, ಅದರಿಂದ 7 ಸಾರಿ ಏನ್ ಮಾಡಿದ್ರು? ಸುತ್ತದ್ರಿಂದ ಸ್ತುತಿ ಪದಗಳಿಂದನೇ ಆಯ್ತದ. ಇವತ್ತು ನಮ್ಮೂರಲ್ಲಿ ನಾವು ಓಡಾಡಿ ದೇವರಿಗೆ ಸ್ತೋತ್ರ ಮಾಡಬೇಕು ಅಂತ ಈ ಪ್ರದೇಶ ನಮ್ಗಾಗ್ಲಿ ಸ್ವಂತ. ಅದು ನಿಮ್ಮ ಹೆಸರಿಗಲ್ಲ, ಇದೆಲ್ಲ ದೇವರ ರಾಜ್ಯವಾಗ್ಲಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸರಿ ಲಾಸ್ಟ್ ಟೈಮ್ ಪಾಸ್ಟ್ ಬಂದಾಗ ಇಲ್ಲಿಂದ ಪ್ರಯಾಣ ಬೆಳೆಸ್ತಾರೆ ಗಾಡಿಯಲ್ಲಿ. ನಾವು ಇಲ್ಲಿಂದ ಏನೋ ಅನ್ಯ ಭಾಷೆಯಲ್ಲಿ ಮಾತಾಡ್ಕೊಂಡು ಮಾಲೂರಿಂದ ಟೇಕಲ್ಲಿಂದ ದಿನಹಳ್ಳಿಯಿಂದ ಮಾಸ್ತಿ. ಯಾಕಂದ್ರೆ ಈ ದೇಶವೆಲ್ಲ ದೇವರಿಗೆ ನಿಮ್ಗೆ ಸ್ವಂತವಾಗ್ಲಿ. ಹಲ್ಲೆಲೂಯಾ. ಅಬ್ರಾಮ ಎತ್ತು ಓಡಾಡ ದೇವರಲ್ಲಿ ಈ ಎತ್ತು ತಿರುಗಾಡಿ ದೇಶವನ್ನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ. ಕಷ್ಟದ ತಿರುಗಾಡೋದು ಕಷ್ಟನಾಗ ದೇವರ ಅಬ್ರಾಮ ನೀನು ಎದ್ದು ತಿರುಗಾಡಿ ದೇಶ ನಿಮ್ಗೆ ಕೊಡ್ತೀನಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ನೀನು ಕೊಡುವೇನೆ ಅಂತ ಹೇಳಿದನು. ತರುವಾಯ ಅಬ್ರಾಮನ ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಎಬ್ರೋನಿನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು. ಅಬ್ರಾಮನ ಕ್ಯಾರೆಕ್ಟರ್ ಏನಂದ್ರೆ ತಾನು ಎಲ್ಲೆಲ್ಲ ಹೋಗ್ತಾನೆ ಅಬ್ರಾಮನ ಯಜ್ಞವೇದಿಯನ್ನು ಕಟ್ಟಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ಎದ್ದು ಓಡಾಡ್ಬೇಕು, ನಾವು ಊರೆಲ್ಲ ಓಡಾಡಿ ಏನ್ ಮಾಡ್ಬೇಕು? ನಾವು ದೇವರಿಗೆ ಸ್ತೋತ್ರ ಮಾಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಏರಿಯೆಲ್ಲ ಓಡಾಡ್ಬೇಕು, ನಾವು ವಾಕ್ ಮಾಡಿ ದೇವರೇ ಸ್ವಂತ ಆಗಲಿ, ಸ್ವಂತ ಮಾಡೇ ಮಾಡ್ತಾರೆ. ನಾವು ಹೇಳ್ತಾ 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 ಹಂಗೆ ನೆರವೇರ್ಬಿಡ್ತಾರೆ. ಹಲ್ಲೆಲೂಯಾ. ಜೀವನ ಮರಣಗಳು ನಾಲಿಗೆ ವಶ. ಇವ್ರು ಉದ್ಧಾರ ಆಗಲ್ಲ 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 ಅಂತ ಹೇಳಿ 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 ಅವ್ರು ಉದ್ಧಾರ ಮಾಡೋದೇ ಇಲ್ಲ. ಹೌದಾ? ಇವ್ನು ಯಾಕಾಲ ಉದ್ಧಾರ ಆಗ್ಬೇಕು? ಇವ್ನು ದಡ್ಡ ಅಂದ್ರೆ ಅವ್ನು ದಡ್ಡನೇ, ಕಾರಣ ನೀನೆ, ಅವನಲ್ಲ. ಹೇಳಿ 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 ಅವನ ಜೀವ ಉಂಟು ಮಾಡ್ಬಿಡ್ತೆ ಹಂಗೆ. ದಡ್ಡ ಶಿಕಾರ ಮಾಡಿದ ಇವ್ನು ಹೆಂಗ್ ಬಿಟ್ಬಿಟ್ನೋ, ಇವ್ನು ಹೆಂಗೆ ಎಷ್ಟು ಲೋಕದಲ್ಲಿ ಮಾತಾಡ. ಹೌದಾ ಇಲ್ಲ? ಹೇಳಿ ಹೇಳಿ ಆ ಥರ ಹೇಳಿ ಹೇಳಿ ಏನೋ ಬರೋದು ಏನಿಲ್ದಿರ. ದೇವ್ರು ಎಂದು ಅಬ್ರಾಮ ನೋಡಂಗ ಹೇಳಿಲ್ಲ, ನೀನ್ ನಾಶ ಆಗ್ತೀಯ ಅಂತ ಹೇಳಿದ. ನೀನ್ ಸಂತತಿ ಇಷ್ಟು ಮಾಡ್ತೀನಿ ಅಂತ, ನೀನ್ ಆಶೀರ್ವಾದ ನಿಧಿ ಆಗ್ತೀಯ ಅಂತ ಹೇಳಿದ.
ನಿನ್ ಸಂತಾನ ಭೂಮಿಯಲ್ಲಿರುವಂತ ಏನೋ ಧೂಳಿನಷ್ಟು ಅಸಂಖ್ಯವಾಗಿ ಮಾಡ್ತೀನಿ ಅಂತ ಹೇಳಿದ. ಹಂಗೆ ಹೇಳಿದಕ್ಕೆ ದೇವರ ಆಶೀರ್ವಾದ ಮಾಡಿ ಆ ವಾಕ್ಯ ನೆರವೇರಿದ ಅಬ್ರಾಮನ ಜೀವಿತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು, ನಾವು ಚೆನ್ನಾಗಿರ್ತೀವಿ ಅಂತೆಲ್ಲ ಚೆನ್ನಾಗಿ ಹೋಗ್ತಾನೆ ಇರ್ತೇವೆ. ನಮ್ಮ ಜೀವನ ಅಷ್ಟೇ ಬಿಡು, ನಾನು ಇಷ್ಟೇ ಬಿಡೋದು, ನೀವು ಅಷ್ಟೇ. ಅಬ್ರಾಮನ್ ಯಾವತ್ತಾಗ ಮನಸ್ಸೇ ಇಲ್ಲ. ಹಲ್ಲೆಲೂಯಾ. ಅವ್ರು ಮಾಡಿದ ತಪ್ಪೇನಂತೆಲ್ಲ ಕಾಡನ್ನು ಬಿಟ್ಟು ಐಗುಪ್ತ ದೇಶಕ್ಕೆ ಬಂದಿದ್ರು. ಕೆಲವೊಂದು ಜೀವನದಲ್ಲಿ ಎಲ್ಲ ಫೈಲೂರ್ಸ್ ಬರುತ್ತೆ, ಅದ ಕಾರಣ ನಾವೇ. ದೇವರಾಗೋದಿಲ್ಲ. ದೇವರಾಗ್ತಾನ? ದೇವರು ಎಂದೂ ನಮ್ಮನ್ನ ಫೈಲೂರ್ ಮಾಡಕ್ಕೆ ಇಷ್ಟವೇ ಮಾಡೋದಿಲ್ಲ. ನಿಮ್ಮ ಟೀಚರ್ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟು ನೀನು ರನ್ನಿಂಗ್ ರೇಸಲ್ಲಿ ಫೈಲರ್ ಆಗ್ಬೇಕಂತ ಇಷ್ಟಪಡ್ತಾರೆ. ನೀನು ಗೆದ್ದು ಬರ್ಬೇಕು, ನಮ್ಮ ಸ್ಕೂಲ್ ಪ್ರೈಸ್ ತಗೊಂಡ್ಬರ್ಬೇಕಂತ ಇಷ್ಟಪಡ್ತಾರೆ. ಅವ್ರು ಶಿಕ್ಷಕನೇ, ಒಬ್ಬ ಮೇಷ್ಟ್ರೆ. ಹಲ್ಲೆಲೂಯಾ. ಇನ್ನು ತನ್ನ ಮಕ್ಕಳಾದ ನಾವು ದೇವ್ರು ಹೆಂಗ್ ಇಷ್ಟಪಡ್ತಾನೆ? ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಆಶೀರ್ವಾದ ನಿಧಿಯಾಗಿರ್ಬೇಕಂತ ಇಷ್ಟಪಡ್ತೇನೆ. ಅಬ್ರಾಹ್ಮನ ಸಂತತಿಯ ನಾನೇನು ಅಬ್ರಾಹ್ಮಣರ ಆಶೀರ್ವಾದ ನಿಧಿಯಾಗಿ ಲೋಕದಲ್ಲಿ ಜೀವಿಸ್ಬೇಕಂತ ಇಷ್ಟಪಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಂತ ತೀರ್ಮಾನಗಳು ಕೆಲವೊಂದು ನಮಗೆ ಸೋಲನ್ನು ಉಂಟು ಮಾಡುತ್ತೆ. ನಾವು ತೆಗೆದುಕೊಳ್ಳುವಂತ ಕೆಲವೊಂದು ತೀರ್ಮಾನಗಳು, ಡಿಸಿಷನ್ಸ್ ನಮ್ಮನ್ನ ಫೈಲೂರ್ ಆಗಿ ಮಾಡುತ್ತೆ. ದೇವ್ರು ಮಾಡೋದಿಲ್ಲ. ದೇವ್ರು ಮಾಡ್ತಾರ? ಎಂದೆಂದೂ ಅದನ್ನು ಮಾಡೋದಿಲ್ಲ. ಅಬ್ರಾಹ್ಮ ಕೆಲವೊಂದು ವಿಚಾರಗಳಲ್ಲಿ ಫೈಲೂರ್ ಆಗಿದ್ದು ತನ್ನ ಡಿಸಿಷನ್ ಇಂದ. ಆದ್ರೆ ದೇವರ ಡಿಸಿಷನ್ ಯಾವತ್ತನ ಒಂದು ಅಬ್ರಾಹ್ಮನ ತಲೆ ಎತ್ತಲ್ಪಡುವಾಗ ದೇವ್ರು ಮಾಡಿ. ತನ್ನ ಮಕ್ಕಳಾದ ನನಗೂ ನಿನಗೂ ದೇವ್ರು ಯಾವತ್ತು ನಮ್ಮ ತಲೆ ಎತ್ತಲ್ಪಡ್ಬೇಕಂದ್ರೆ ದೇವ್ರ ಉದ್ದೇಶ. ಆತನ ಚಿತ್ತ ಅದು, ಆತನ ಇಷ್ಟ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಮಕ್ಕಳಾದ ನಾವೆಲ್ಲ ತಲೆ ತಗ್ಸಿದ್ರೆ ದೇವರ ಅವಮಾನ ಪಟ್ಟಂಗೆ. ಹೌದಾ ಇಲ್ಲ? ಹೌದಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಟನು ಅವನು ಆರಿಸಿಕೊಂಡು ಅವನು ಬಿಟ್ಟೋಗಿದ್ದ ಅಬ್ರಾಹ್ಮನ ತಪ್ಪು. ಏನೇ ಕಷ್ಟ ಬರಲಪ್ಪ, ನ್ಯಾಯ ತೀರ್ಮಾನ ಮಾಡ್ಕೊಂಡು ಒಪ್ಕೊಂಡು ಅಂತ ಕರೆಸಿ ಅವ್ನು ದನ ಕೊನೆಯವರೆಗೂ ದನ ಕಾಯೋವರೆಗೂ ಏನ್ ಮಾಡ್ಬೇಕಾಯ್ತು? ನ್ಯಾಯ ತೀರ್ಮಾನ ಮಾಡಿ, ಬೇಡ ನಾವೆಲ್ಲ ಚೆನ್ನಾಗಿರೋ ಒಂದಟ್ಟಿಗೆ ಇರಬೇಕು ಅಂತ ಹೇಳ್ಬೇಕಾಯ್ತು. ಅಬ್ರಾಹ್ಮನ ಇದ್ದಷ್ಟು ಹೋಗ್ಬಿಡೋದಿಲ್ಲ. ಹೋಗಿದ್ರಿಂದಾನೆ ಅವನ ಸಮಸ್ಯೆ ಇದೆ. ಸೊದೋಮ್ ಗೊಮೋರ ಪಟ್ಟಣ ನಾಶವಾದಂತ ಮಟ್ಟಿಗೆ ಬಂತು. ಹೌದಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿಗೂ ರಕ್ಷಣೆ ಮಾಡ್ತಾನೆ ದೇವರಿಂದ ಅಬ್ರಾಹ್ಮನಿಂದ. ಕೆಲವೊಂದು ನಾವು ತೆಗೆದುಕೊಳ್ಳುವಂತ ಡಿಸಿಷನ್ ಇಂದ ನಾವು ಫೇಲ್ಯೂರ್ಸ್ ನೋಡ್ತೀವಿ. ನಮ್ಮ ಆಶೀರ್ವಾದಕ್ಕೆ ನಾವೇ ತಡೆಯಾಗಿರ್ತೀವಿ. ಅಬ್ರಾಹ್ಮ ದೇವ್ರ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರೆ ಐಗುಪ್ತಿಗೆ ಹೋಗ್ಬಾರ್ದಾಗಿ. ದೇವ್ರ ಆಶೀರ್ವಾದ ಮಾಡ್ತೀನಿ ಅಂದ್ರೆ ಮಾಡ್ತಾ ಇದ್ದ ಅಲ್ಲೇ. ಮತ್ತೆ ಹೋಗಿ ಮತ್ತೆ ಬಂದು ಯಜ್ಞವೇದಿ ಮತ್ತೆ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಆ ಅಧ್ಯಾಯಕ್ಕೆ ಲಾಟ್ ಆಫ್ ಡೇಸ್ ಏನಾಗಿದೆ, ಡಿಫ್ರೆನ್ಸ್ ಇದೆ. ಒಂದೇ ದಿನದಲ್ಲ ಹೋಯ್ತಲ್ಲ, ಇಲ್ಲ, ಸಮಸ್ಯೆ ಎದುರಾಗಿದೆ ಎಷ್ಟೋ ದಿನಗಳಾದ್ಮೇಲೆ ಅವ್ರಿಗೆ. ಆಮೇಲೆ ಅರ್ಥ ಮಾಡ್ಕೊಂಡು ಮತ್ತೆ ಹೆಂಗ್ ಹಿಡಿದು ಅಂತ ನಂಗೆ ತೆಕ್ಕೆ ಏನ್ ಮಾಡ್ತಾರೆ ಕಾನಾನ್ ದೇಶಕ್ಕೆ. ನಾವೆಲ್ಲೂ ನಮ್ಮ ಸಭೆಗಳಾಗ್ಲಿ, ನಮ್ಮ ಪ್ರಾರ್ಥನೆ ಜೀವಿತಗಳಾಗ್ಲಿ, ನಮ್ಮ ಆತ್ಮಿಕ ಜೀವಿತಗಳಾಗ್ಲಿ, ಏನೇ ಆಗ್ಲಿ, ನಮ್ಮ ಆತ್ಮ ಸಂಬಂಧವಾದ ಯಾವುದಕ್ಕೂ ನಾವು ಬಿಟ್ಟು ಏನೋ ಸೇಡಿಗೆ ದೇವರನ್ನು ಬಿಟ್ಟು ನಾವೆಲ್ಲೂ ಹೋಗ್ಬಾರ್ದು ಅಂದ್ರೆ ಅದು ನಾವು ಕಾನ್ಸೆಪ್ಟ್. ಯಾಕಂದ್ರೆ ನಮ್ಗೆ ಎದುರಾಗುವಂತ ಏನೋ ಸಮಸ್ಯೆಗಳು ನಾವು ಜಯಿಸುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕೊಯ್ಲು ಕಂಡ್ಕೊಂಡು ಅಬ್ರಾಹ್ಮ ಮತ್ತೆ ಅಲ್ಲಿಗೆ ಜಯವನ್ನು ಹೊಡೆದು ಬರ್ತಾನೆ. ನಿಜನಾ? ಎಲ್ಲ ಫೈಲೂರ್ ಅಂತ ಗೊತ್ತಾಯ್ತು ಅವ್ನಿಗೆ. ಅದೇ ರೂಟ್ ಅಲ್ಲಿ ಬರ್ತಾನೆ ಗೆಲ್ಲೋದಿಕ್ಕೆ. ಮತ್ತೆ ಬಂದು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಮತ್ತೆ ಬಂದ್ಬಿಟ್ಟು ಕಾನಾನ್ ದೇಶಕ್ಕೆ ದೇವರ ಆಶೀರ್ವಾದ ನಿಧಿಯಾಗಿ ಮಾಡಿದ ಅಬ್ರಾಹ್ಮನ ದೇವರ ಆಶೀರ್ವದಿಸಿದಂತೆ. ಯಾವಾಗ ಲೋಟನು ಅಬ್ರಾಹ್ಮನ ಬಿಟ್ಟು ಹೊರಗಡೆ ಹೋದ ದೇವರು ಆಮೇಲೆ ಅಬ್ರಾಹ್ಮನ ಆಶೀರ್ವಾದ ಮಾಡಿದ. ಹಲ್ಲೆಲೂಯಾ. ಕೆಲವೊಂದು ಸ್ವಭಾವಗಳು ನಮ್ಮಲ್ಲಿ ಬಿಟ್ಟು ಹೋದ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ನಮ್ಮ ಆಶೀರ್ವಾದಕ್ಕೆ ಅದೇ ತಡೆ ಇರ್ಬೋದು. ಆ ಕ್ಯಾರೆಕ್ಟರ್ ನಾವು ಹೊರಗಡೆ ಬಂದ ದೇವರು ನಮ್ಮ ಆಶೀರ್ವಾದ ಮಾಡ್ತಾರೆ. ಕೆಲವು ವ್ಯಕ್ತಿಗಳ ಸಂಘ ನಮ್ಮ ಆಶೀರ್ವಾದ ತಡೆ ಇರುತ್ತೆ. ಆ ವ್ಯಕ್ತಿಗಳ ಸಹವಾಸ ನಮ್ಮ ಮತ್ತೆ ದೇವರು ನಮ್ಮ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದೇ ಒಂದು ವಿಚಾರನ ನಿಮ್ಗೆ ಗೊತ್ತಿಲ್ಲ, ಯಾವುದೇ ಒಂದು ವಿಚಾರ ನಾವು ಡೀಲ್ ಮಾಡುವಾಗ ನಮ್ಮ ಆತ್ಮಿಕತೆಯಲ್ಲಿ ಇರೋರು ಮಾತ್ರ ಹೇಳ್ಕೊಬೇಕು. ನಮ್ಮ ಆತ್ಮಿಕತೆ ಇಲ್ದಿರೋರಿಗೆ ನಾನು ಟೂ ವೀಲರ್ ತೆಗಿತೀನಿ ಅಂತ ಹೇಳಿದ್ರೆ ಅದಾಗೋದೇ ಇಲ್ಲ, ಬರೋದೇ ಇಲ್ಲ ಮನೆ ಟೂ ವೀಲರ್. ಟ್ರೈ ಮಾಡಿ ನೋಡ್ಬೇಕಂತ ಇದನ್ನು ತುಂಬಾ ಎಕ್ಸ್ಪೀರಿಯನ್ಸ್ ಪಟ್ಟಿದ್ದೀನಿ ನಾನು. ಕೆಲವು ವ್ಯಕ್ತಿಗಳ ಹತ್ರ ನಾವು ಹೇಳಿದ್ರೆ ಅದು ಬರೋದೇ ಇಲ್ಲ, ತಡೆ ಅದು.
ಯಾವಾಗ ಅವ್ರ ಸಹವಾಸ ಎಲ್ಲ ಬಿಟ್ಬಿಡ್ತೀವೋ ನಮ್ಗೆ ಬರ್ಬೇಕಾದ ಆಶೀರ್ವಾದ ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕಾರ್ ತಗೊಳ್ಬೇಕಂತ ಡಿಸಿಷನ್ ಇವತ್ತದಲ್ಲ, ಸುಮಾರು ವರ್ಷಗಳಿಂದ ಪ್ರಯಾಣ. ಯಾವಾಗ ನಮ್ಮ ಜೊತೆಲಿರೋ ಸಹವಾಸಗಳ ಸಂಘಗಳು ದೂರವಾಗಿರೋ ದೇವರು ಅವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ವ್ಯಕ್ತಿಗಳ ಹತ್ರ ನಾವು ಹೇಳುವಾಗ, ಆತ್ಮೀಕತೆಯಲ್ಲಿ ಇಲ್ಲದಿರೋ ವ್ಯಕ್ತಿಗಳ ಹತ್ರ ಹೇಳುವಾಗ ಅದು ಬರಲ್ಲ. ನಮ್ಮ ಕಾರ್ ಬರ್ತದೆ, ಆದ್ರೆ ಮುಗಿದ ಕತೆ ಅಂತ ನಿಜ. ಬೇಕಾದ್ರೆ ಟ್ರೈ ಮಾಡಿ ನೋಡು, ಟ್ರೈ ಮಾಡಿ, ನೀನ್ ಬೇಕಾದ್ರೆ ಟ್ರೈ ಮಾಡಿ, ನೀನು ಅನುಭವ ಪಡ್ಕೊ. ಒಬ್ಬರು ನಾವು ಬರೋವ್ರಿಗೆ ಯಾರ ದೇವರ ಮಾತ್ರ ಹೇಳಬೇಕು. ಎರಡನೇದು ಆತ್ಮಿಕತೆ ಯಾರು ಇರ್ತಾರೋ ಪ್ರೇಯರ್ ವಾರಿಯರಾಗಿ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡೋದು ಮಾತ್ರ ಹೇಳಬೇಕು. ನನಗೆ 50,000 ಬರುತ್ತೆ, ಲಕ್ಷ ರೂಪಾಯಿ ಬರಲ್ಲ. ಅದು ಸತ್ಯವಾಗ್ಲೂ ಬರಲ್ಲ. ಯಾಕಂದ್ರೆ ತಡೆಯ ವ್ಯಕ್ತಿ ಆಗಿರ್ತಾರೆ. ನೀನ್ ಚೆನ್ನಾಗಿ ಪ್ರಾರ್ಥನೆ ಮಾಡೋದು ಹೇಳೋ ಬರೋವ್ರಿಗೆ ಯಾರು ಹೇಳಿದೀರಾ, ಪ್ರಾರ್ಥನೆ ಒಟ್ಟಿಗೆ ಹೋಗ್ತಾರೆ, 100% ಬಂದೇ ಬರುತ್ತೆ. ಯಾವಾಗ್ಲೂ ಹೇಳಿದ್ರೆ ಕಾರ್ ತೆಗಿಬೇಕು. ಯಾವಾಗ ನಮ್ಮಿಂದ ಕೆಲವು ವ್ಯಕ್ತಿಗಳು ದೂರ ಆದ್ರೆ ಅವಾಗಲೇ ಕಾರ್ ದೇವ್ರು ಕೊಟ್ಟಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಜಯ ಹೊಂದ್ಕೊಳ್ಬೇಕಂದ್ರೆ ಸೀಕ್ರೆಟ್ಸ್ ಇವಲ್ಲ, ಕೆಲವು ವಿಚಾರಗಳು ವ್ಯಕ್ತಿಗಳಲ್ಲಿ ನಾವು ಹೇಳಬಾರ್ದು. ಯಾವಾಗ ಅಬ್ರಾಹ್ಮನ ಲೋಟ ದೂರ ದೇವರು ಆಮೇಲೆ ಆಶೀರ್ವಾದ ಮಾಡ್ತಾರೆ. ಲೋಟನಿಗಿಂತ ಆಶೀರ್ವದಿಸಲ್ಪಟ್ಟ ಅಬ್ರಾಹ್ಮ. ಹಲ್ಲೆಲೂಯಾ, ನಿಜ. ವಾಕ್ಯಕ್ಕೆ ಬರಬೇಕು. ಇಲ್ಲದ್ರೆ ಅಲ್ಲೇನು ಬರ್ಸ್ತಾ ಇದ್ರು ದೇವರು. ಲೋಟನ್ನು ಬಿಟ್ಟು ಬೇರೆ ಯಾಗ ನಂತರ ಬರ್ಸಿದ್ದಾನೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಟನ ಅಬ್ರಾಹ್ಮಣ ಯಾವಾಗ ಬಿಟ್ಟು ಬೇರೆ ಒಂದು ದೇವರು ಅವಾಗ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ. ಅಲ್ಲಿ ಕಾನಾನ್ ದೇಶ ಬಿಟ್ಟು ಏನೋ ಮತ್ತೆ ಹಿಂದ್ಗಡೆ ಹೋಗಿದಾಗ ದೇವರು ಆಶೀರ್ವಾದ ಮಾಡ್ತಾರೆ. ನಿಜ. ಮೊದಲದಾಗಿ ಹೇಳ್ತಾನೆ, ನಾನು ಏನು ತೋರಿಸೋ ದೇಶಕ್ಕೆ ಹೊರಟು ಹೋಗು ಅಂತ ಹೇಳಿದ. ಹೊರಟು ಕಾನಾನ್ ದೇಶಕ್ಕೆ ಸೇರಿಸ್ತೇನೆ ಅಬ್ರಾಹ್ಮಣ. ಕೆಲವೊಂದು ಆಶೀರ್ವಾದಗಳಿಗೆ ತಡೆಗಳು ನಾವೇ ಆಗಿರ್ತೀವಿ, ಬೇರೆ ಯಾರು ಆಗೋದಿಲ್ಲ. ನಮ್ಮ ಡಿಸಿಷನ್ಸ್ ಆಗಿರ್ಬೋದು, ಕೆಲವು ವ್ಯಕ್ತಿಗಳ ಸಹವಾಸ, ನಮ್ಮಲ್ಲಿರುವಂತಹ ತಡೆಗಳು, ಏನೇ ಒಂದು ದೇವರ ವಿರುದ್ಧವಾದಂತಹ ಕಾರ್ಯಗಳಿದೆ, ಇವೆಲ್ಲ ಆಶೀರ್ವಾದ ತಡೆಗಳು. ಯಾಕೆ ನಾವು ಅನುಭವಿಸಕ್ಕಾಗೋದಿಲ್ಲ ಅಂದ್ರೆ ಇದೇ ಕಾರಣ. ಚೆನ್ನಾಗಿ ತಿಳ್ಕೊಂಡು ಸೀಕ್ರೆಟ್ಸ್ ಏನಿದೆ ಅಂದ್ರೆ ನಾವು ಎಲ್ಲಿ ಆಶೀರ್ವಾದ ಇದೆ ಅಲ್ಲಿ ನೆಲೆ ಇರ್ಬೇಕಷ್ಟೇ. ಹಲ್ಲೆಲೂಯಾ. ನಮ್ಗೆ ಇಲ್ಲಿ ಆಶೀರ್ವಾದ ಗೊತ್ತಾದ್ಮೇಲೆ ಅದನ್ನ ಬಿಡಬಾರ್ದು, ನಾವು ಪಡ್ಕೊಳ್ತಾನೆ ಇರ್ಬೇಕು. ಯಾರು ಹೇಳ್ತಾನೆ ಅಬ್ರಾಹ್ಮನಿಗೆ ಆಶೀರ್ವಾದ ನಿಧಿ ಅಂತ ಹೇಳಿದ. ಖರ್ಚು ಆದಷ್ಟು ಖಾಲಿ ಆಗದೆ ಇರೋದು ಆಶೀರ್ವಾದ ನಿಧಿ. ಹಲ್ಲೆಲೂಯಾ. 1 ಲಕ್ಷ ಇದೆ ಅನ್ಕೊಳ್ರಿ ನಿಮ್ಮ ಮನೆಯಲ್ಲಿ, ಆ ಲಕ್ಷದಲ್ಲಿ 50,000 ತೆಗೆದ್ರೆ 50,000 ಮತ್ತೆ ಅದಕ್ಕೆ 50,000 ಆಡ್ ಹಾಕ್ಬೇಕು. ಅದು ಆಶೀರ್ವಾದ ನಿಧಿ ಅಂತಾರೆ. ಇಲ್ಲಿ ಖರ್ಚಾಗ್ತಾ ಇದ್ರೆ 10,000 ಆಡ್ ಆಗ್ತಾ ಇದ್ರೆ ಆಶೀರ್ವಾದ ನಿಧಿ. ಖಾಲಿನೇ ಆಗ್ಬಾರ್ದು, ಅದು ಆಶೀರ್ವಾದ ನಿಧಿ. ಈ ರೀತಿಯಲ್ಲಿ ಮಾಡ್ಬೇಕಂದ್ರೆ ದೇವ್ರ ಉದ್ದೇಶ. ಇದಕ್ಕೆ ತಡೆ ಅಬ್ರಾಹ್ಮನಿಗೆ ಚೆನ್ನಾಗಿ ಗೊತ್ತಿದ್ದೋ, ನಾನು ಕಾನಾನ್ ದೇಶ ಬಿಟ್ಟು ಐಗುಪ್ತಕ್ಕೆ ಬಂದಿದ್ದೆ, ದೊಡ್ಡ ಹೊಡೆತ ನಡಿ ಅಲ್ಲಿಗೆ ರಿಪೀಟ್ ಅಂದ್ಬಿಟ್ಟು ಮತ್ತೆ ಅಲ್ಲಿಗೆ ಬಂದು ಯಜ್ಞವೇದಿ ಮೇಲೆ ದೇವರನ್ನ ಆರಾಧಿಸಿದ. ಹಲ್ಲೆಲೂಯಾ. ಅವ್ರು ಗೊತ್ತು ಆಶೀರ್ವಾದ ನಿಧಿ ಇಲ್ಲೇ ಇರೋದಂತ. ನಮ್ಗೆ ಎಲ್ಲ ಆಶೀರ್ವಾದ ದೇವರು ಅಲ್ಲೇ ನೆಲೆ ಇದೆ. ನಮ್ಮ ಸಭೆಯಿಂದ ಆಶೀರ್ವಾದ ಅಂತಿದ್ರೆ ನಾವು ಏನೇ ಮಾಡಿದ್ರೆ ಆಶೀರ್ವಾದ ಹೊಂದ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಏನಿದೆ ಅಂತಂದ್ರೆ ಇಲ್ಲಿ ಎಲ್ಲ ಎಷ್ಟು ಆಶೀರ್ವಾದ ಪಡ್ಕೊಂತೀವಿ ಅಷ್ಟು ಇಲ್ಲಿ ಖಾಲಿ ಆಗ್ತೀರ ಬರ್ತಾನೆ ಇರುತ್ತೆ. ಹಲ್ಲೆಲೂಯಾ. ಈ ಆಶೀರ್ವಾದಗಳಿಗೆ ಕೆಲವೊಂದು ಪ್ಯಾಕೇಜ್ಗಳಿದ್ದಾವೆ. ಫ್ಯಾಮಿಲಿ ಪ್ರೇಯರ್ ಇಂದ ಬರುವಂತ ಆಶೀರ್ವಾದಗಳಿದ್ದಾವೆ, ಸಭೆಯಿಂದ ಬರುವಂತ ಆಶೀರ್ವಾದಗಳಿದ್ದಾವೆ, ಸಭಾ ಪಾಲಕರಿಂದ ಬರುವಂತ ಆಶೀರ್ವಾದಗಳಿದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವೆಲ್ಲ ಇಲ್ಲ ಅಂತೀರಾ? ಇದೆ. ಹಿರಿಯರಿಂದ ಬರುವಂತ ಆಶೀರ್ವಾದಗಳಿದ್ದಾವೆ. ಸುಮ್ಮನೆ ಆಶೀರ್ವಾದ ಅಂತಂದ್ರೆ ಒಂದೇ ಇಲ್ಲ, ಇವೆಲ್ಲ ಸೇರಿದ್ರೆ ಆಶೀರ್ವಾದ. ಇವೆಲ್ಲ ತಡೆಯೋದಕ್ಕೆ ಅಬ್ರಾಹ್ಮಣ ಹೇಳ್ತಾರೆ, ಈ ದೇಶ ಬಿಟ್ಕೊಂಡಿಲ್ಲ, ಈ ಬಂಧು ಬಳಗ ಬಿಟ್ಕೊಡು, ಸ್ವಂತ ಮನೆಯಲ್ಲಿ ಮಾಡಿಲ್ಲ, ಎಲ್ಲ ಒಂದು ತೋರಿಸೋದಕ್ಕೆ ಹೊರಟೋಗ ಅಂತ ಹೇಳಿದ. ಹಲ್ಲೆಲೂಯಾ. ಯಾಕಂದ್ರೆ ಅವನ ಆಶೀರ್ವಾದಕ್ಕೆ ಇವೆಲ್ಲ ತಡೆಗಳು. ಅವ್ರ ಅಪ್ಪ ಸಾಯೋವರೆಗೂ ದೇವರು ಅವ್ನ ಕರವಿಗೆ ಕೊಟ್ಟಿಲ್ಲ, ತಿಳ್ಕೊ. ಹಲ್ಲೆಲೂಯಾ. ತೆರಾನ ಸತ್ತಿದಾದ್ಮೇಲೆ ದೇವರು ಹೇಳ್ತಾನೆ, ನಾನು ತೋರಿಸೋ ದೇಶಕ್ಕೆ ಹೊರಟು ಹೋಗ ಅಂತ ಹೇಳಿದ. ಕೆಲವೊಂದು ಆಶೀರ್ವಾದ ತಡೆ ಇರೋ ವ್ಯಕ್ತಿಗಳ ಸಹವಾಸ ನಾವು ಮಾಡಬಾರ್ದು ಅಂತ ಹೇಳಿದೆ. ನಮ್ಮ ಆಶೀರ್ವಾದಕ್ಕೆ ಯಾವ ಕಡೆಯಿಂದ ನಾವು ನೋಡ್ಕೊಬೇಕು, ಯಾವ್ದೆಲ್ಲ ತಡೆ ಇದೆ ಆ ತಡೆಗಳೆಲ್ಲ ಹೊಡೆಯಲು ಬರ್ಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬೇರೆ ಆದ್ರೆ ಟೋಟಲ್ ಬೇರೆ ಆದ್ಮೇಲೆ ದೇವರ ಆಶೀರ್ವಾದ. ನೀವು ಆಶೀರ್ವಾದ ನಿಧಿ.
ನಮ್ಮ ಸಭೆಯಿಂದ ಕೆಲವೊಂದು ಆಶೀರ್ವಾದ ನಿಮ್ಮ ಫ್ಯಾಮಿಲಿಗೆ ಬರುವಾಗ ಅದು ಹೊಂದ್ಕೊಳ್ಬೇಕು ನಾವು. ಒಂದು ವಾರ ಬಂದಿಲ್ಲ ಅಂತಂದ್ರೆ ಆಶೀರ್ವಾದ ಎಲ್ಲಿಂದ ಬರುತ್ತೆ? ಸಭೆ ಆಶೀರ್ವಾದ ಸ್ಟಾಪ್ ಆಗಿರುತ್ತಲ್ಲ. 2 ವಾರ ಬಂದಿಲ್ಲ ಅಂತಂದ್ರೆ ಮುಗಿದು 3ನೇ ವಾರ 4ನೇ ವಾರ 5ನೇ ವಾರ ಬಂದೇ ಇರೋ ಪ್ಯಾಕೇಜೇ ಇಲ್ಲ ನಿಮ್ಗೆ ಅಂತ ಅರ್ಥ. ಕೆಲವೊಂದು ಆಶೀರ್ವಾದಗಳು ಸಭೆಯಿಂದ ಕೆಲವೊಂದು ಆಶೀರ್ವಾದಗಳು ಹಿರಿಯರಿಂದ ದೊಡ್ಡವರಿಂದ ಆಶೀರ್ವದಿಸಲ್ಪಡ್ತೇವೆ. ಹಲ್ಲೆಲೂಯ. ಕೆಲವೊಂದು ನಿಮ್ಮ ಮನೆಯಲ್ಲಿ ಆಶೀರ್ವಾದ ಕೊಟ್ಟಿರ್ತಾರೆ, ಕೊನೆಯಲ್ಲಿ ದೇವರ ಆಶೀರ್ವಾದ ಕೊಟ್ಟಿರ್ತಾರೆ. ಅವ್ನು ಮಾಡುವಂತ ಫ್ಯಾಮಿಲಿ ಏನೋ ಭಕ್ತಿಪೂರ್ವಕ ಮಾಡಿದ ಪ್ರಾರ್ಥನೆಗಳು, ಅವನ ದಾನ ಧರ್ಮಗಳು, ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಏರಿ ಬಂದವು. ದೇವದೂತರು ಇಳಿದು ಬಂದಂತ ವಾಕ್ಯದಲ್ಲಿ ಬರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವು ನಮ್ಮ ಫ್ಯಾಮಿಲಿ ನಾವು ಮಾಡುವಂತಹ ಕೆಲಸಗಳಿಂದ ನಮಗೆ ಆಶೀರ್ವಾದ ಕೊಡ್ತಾರೆ ದೇವರು. ನಾವು ಮಾಡುವಂತ ಒಳ್ಳೆ ಕಾರ್ಯ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾನೆ. ಅಷ್ಟೇ ಪ್ಯಾಕೇಜ್ ಅಂತೀರಾ? ಸಭೆಯಿಂದ ಕೆಲವೊಂದು ಆಶೀರ್ವಾದ ಅದು ಹೊಂದ್ಕೊಳ್ಬೇಕು ನಾವು. ಹಿರಿಯರು ದೊಡ್ಡವರಿಂದ ಕೆಲವೊಂದು ಆಶೀರ್ವಾದ ಅದನ್ನು ಹೊಂದ್ಕೊಳ್ಬೇಕು ನಾವು. ಯಾರ ಮಾತಲ್ಲಿ ನಾವು ಶಾಪವನ್ನು ಹಾಕೋಬಾರ್ದು. ಹಲ್ಲೆಲೂಯ. ಇದೇ ಕೊರೋನಾ ಐಗಿಪ್ತದಲ್ಲಿದ್ದ ಕೊರೋನಾ ಆಶೀರ್ವದಿಸಲ್ಪಡ್ತಕ್ಕಂಥ ಕಾರಣ ಏನಂತಂದ್ರೆ ಯೋಸೇಫನು. ದೇವರು ಯೋಸೇಫನ್ನು ಆಶೀರ್ವದಿಸಿ ಅವನು ಇರುವಂತ ಕಾಲಘಟ್ಟದಲ್ಲೆಲ್ಲ ಐಗಿಪ್ತ ದೇಶದಲ್ಲಿ ಜೀವನ ಮಾಡ್ದ. ತನ್ನ ಅಣ್ಣಂದ್ರೆಲ್ಲ ಬಂದು ಐಗಿಪ್ತ ದೇಶದಲ್ಲಿ ನೆಲೆ ಊರಿದ್ರು. ಹೌದಾ? ನೆಲೆ ಊರಿದ್ರ ಇಲ್ಲ? ನೆಲೆ ಊರಿದ್ರು. ನೆಲೆ ಊರಿ 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 ಏನೋ ಪ್ರಬಲವಾಗಿದ್ದರಿಂದ ಐಗಿಪ್ತದಲ್ಲಿರುವಂತ ಕೊರೋನಾ ಸೈನ್ಯ, ಕೊರೋನಾ ಐಗಿಪ್ತದ ಸೈನ್ಯ ಇಸ್ರೇಲ್ರನ್ನ ಬಿಟ್ಟು ಕೆಲಸ ಹಾಕೋದು. ಇವ್ರು ಬೆಳೀತಾ ಇದ್ರೆ ನಮ್ಮನ್ನೇನ್ ಮಾಡ್ತಾರೆ? ನಮ್ಮನ್ನ ಏನು ಹೇಳ್ತೀರ ಮಾಡಿ ಇವ್ರು ಐಗಿಪ್ತ ದೇಶ ಆಳ್ವಿಕೆ ಮಾಡ್ತಾರಂತ. ಆಮೇಲೆ ಬಿಟ್ಟು ಕೆಲಸ ಪ್ರಾರಂಭ ಮಾಡಿ ಇಸ್ರೇಲ್ರನ್ನ ಬಿಟ್ಟು ಕೆಲಸ ಹಾಕೋದು. ಹಲ್ಲೆಲೂಯ. ಅಬ್ರಾಮ ಯೋಸೇಫ ಆಶೀರ್ವದಿಸಿದ್ರಿಂದ ಫರೋನ ಅವನ ಕುಟುಂಬ ತಲತಲಾಂತರ ಆಶೀರ್ವಾದ ಹೋಗ್ತಾನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಕೆಲವೊಂದು ಒಂದು ವಾಕ್ಯ ಇದೆ, ಒಂದೆರಡು ವಾಕ್ಯ ಇದೆ, ಓದಿ ಮುಗಿಸ್ತೀನಿ. ವಿಮೋಚನ ಕಾಂಡ ಎಕ್ಸೋಡಸ್ ಯಾತ್ರಾಗಮನ 20ನೇ ಅಧ್ಯಾಯ 5-6 ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದುದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ ಅಂತ ಬರೆಯಲ್ಪಟ್ಟಿದೆ. ಯಾರು ಹೇಳಿದ್ದು? ಯಾರು ಹೇಳಿದ್ರು? ದೇವರು ಹೇಳಿದಂತ ಮಾತು. ಎಷ್ಟರಗಳು? ನನ್ನ ದ್ವೇಷ ಮಾಡಿದ್ರೆ ತಂದೆಗಳ ದೋಷ ಫಲವನ್ನು ಏನ್ ಮಾಡ್ತೀನಿ? ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ, ಅವನ ತಲೆ ಮೇಲೆ ಬರ ಮಾಡ್ತೀನಿ ಅಂತ ಹೇಳಿದ. ಯಾಕೆ ಜನರೇಷನ್ ಶಾಪಗಳು ಬರಲ್ಲ ಅಂತೀರಾ? ಬರುತ್ತೆ ಶಾಪಗಳು. ಈ ಫರೋನ ಸಾಮ್ರಾಜ್ಯ ವಿಸ್ತರಿಸಲ್ಪಡ್ಬೇಕಂತಂದ್ರೆ, ಫರೋನ ಅವನ ಕುಟುಂಬ ಆಶೀರ್ವದಿಸಲ್ಪಡ್ಬೇಕಂತಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಯೋಸೇಫ. ಅವನಿದ್ದಂತ ಕಾಲಘಟ್ಟದಲ್ಲೆಲ್ಲ ಫರೋನ ಅರಸನನ್ನ ಆಶೀರ್ವಾದ ಮಾಡಿ 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 ನೆಲೆ ನಿಲ್ಲಿಸ್ಬಿಟ್ಟಿದ್ದ. ಅವನು ನನ್ನ ಅರಸಿಗೆ ಶುಭವಾಗಲಿ ಶುಭವಾಗಲಿ ಅಂತ ಹೇಳಿ 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 ಫರೋನ ಅವನ ಸಂತತಿಗೆ ಆಶೀರ್ವಾದ ನೆಲೆಯಾಗಿತ್ತು. ಆಶೀರ್ವಾದ ಪಾಸ್ ಆಗ್ತಾನೆ ಇತ್ತು ಜನರೇಷನ್. ಇದೆಲ್ಲ ಕೊಲಾಪ್ಸ್ ಆಗ್ಬೇಕಂತಂದ್ರೆ ದೇವರು ಅವನ ಹೃದಯ ಕಠಿಣಪಡಿಸ್ಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ, ದೇವರು ಅವನ ಹೃದಯ ಕಠಿಣಪಡಿಸ್ದ. ಯಾವಾಗ ಕಠಿಣಪಡಿಸಿ ಪಡಿಸಿ ಪಡಿಸಿ ಅವನ ಮೇಲಿಂದ ಕೃಪೆ ಆರೋಗ್ಯ. ಹಲ್ಲೆಲೂಯ. ಆಮೇಲೆ ಅವ್ರು ವ್ಯಾಧಿ ಬರ ಮಾಡ್ತಾರೆ, ಕಷ್ಟವನ್ನು ಬಂತವ್ರಿಗೆ. ಆಮೇಲೆ ಅವನು ಬಿಟ್ಟಿದ್ದೆ ಅನ್ನ. ಯಾಕಂದ್ರೆ ದೇವರು ಅವ್ರ ಹೃದಯ ಕಠಿಣಪಡಿಸಿದ್ರಿಂದ ದೇವ್ರು ಚೆನ್ನಾಗಿ ಬಂತು. ಆಶೀರ್ವಾದ ನೆಲೆಯವ್ರಿಗೆ ಏನ್ ಮಾಡಕ್ಕಾಗಲ್ಲ. ಅವನನ್ನ ಇಸ್ರೇಲ್ ಅವ್ರು ಬಿಡಲ್ಲ ಅವನು. ಯಾಕಂದ್ರೆ ದೇವರ ಆಶೀರ್ವಾದ ಸಮೃದ್ಧಿಯಾಗಿದೆ. ಏನ್ ಬೇಕು ಆ ಫರೋನ ಅರಸನಿಗೆ? ಎಲ್ಲ ಇದೆ. ಅರಸ ಅವನು. ಅವ್ನ ಹೃದಯ ದೇವ್ರು ಯಾವಾಗ ಕಠಿಣಪಡಿಸ್ದ ಮತ್ತು ಕಠಿಣಪಡಿಸ್ತಾ ಇದ್ದವಾಗ ಅಲ್ಲೆಲ್ಲ ಇದ್ದ. ಅವನ ಮೇಲಿಂದ ಕೃಪೆ ಆಶೀರ್ವಾದ ಎಲ್ಲ ಸ್ಟಾಪ್ ಆಯ್ತು. ಕಠಿಣ ನಮ್ಮ ಹೃದಯಗಳು ನಾವು ಯಾವಾಗ ನಾವು ದ್ವೇಷ, ಅಸೂಯೆ, ಕೋಪ ಇವುಗಳು ಉಡ್ಸ್ಕೊಂತೀರ ನಮ್ಮ ಆಶೀರ್ವಾದ ತಡೆ ಇರುತ್ತಂತ ಅರ್ಥ.
ದೇವರ ವಿರುದ್ಧವಾದಂಥ ಯಾವುದೇ ಕೆಲಸಗಳು, ಯಾವುದೇ ಪರ್ಸನಲ್ ವಿಚಾರ ಅಂದರೆ ಕೆಟ್ಟ ಕಾರ್ಯಗಳು ಯಾವಾಗ ಪ್ರಬಲವಾಗಿರುತ್ತೋ ನಮ್ಮ ಆಶೀರ್ವಾದ ತಡೆ. ಯಾವಾಗ ನಾವು ಕೆಟ್ಟದ್ದು ಮಾಡ್ತಾ ಇರ್ತೀವೋ, ಕೆಟ್ಟದ್ದು ಮಾತಾಡ್ತೀವೋ, ನಮ್ಮಲ್ಲೇ ಅಭಿಷೇಕ ಕಮ್ಮಿ ಆಗ್ತಾ ಇರೋದ್ರಿಂದ ಜಾಸ್ತಿ ಆಗೋದಿಲ್ಲ. ಟ್ರೈ ಮಾಡ್ತೀರಾ? ನಮ್ಮ ಮೇಲೆ ಇರೋಂಥ ಅಭಿಷೇಕ ಕಮ್ಮಿ ಆಗ್ಬೇಕಂತಂದ್ರೆ ನೀನ್ ಕೆಟ್ಟದ್ದು ಮಾಡಿದ್ರೆ ಸಾಕು, ಅಭಿಷೇಕ ಯಾವಾಗ ತುಂಬಲ್ಪಡ್ಬೇಕು ನಾವು ಎಲ್ಲವನ್ನ ಬಿಟ್ಟು ಪರಿಶುದ್ಧರಾಗಿ ಜೀವಿಸ್ಬೇಕು. ದಿನೇ 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 ಇವಾಗ ಒಂದು ಮಡಿಕೆ ಇದೆ, ಓಲಾಗಿದೆ ಅನ್ಕೊಂಡ್ರೆ ಎಷ್ಟು ನೀರು ಹಾಕ್ತಾನು ಹೋಗ್ತಾನೆ ಇರುತ್ತೆ, ಹೌದಲ್ಲ? ಎಷ್ಟು ನೀರು ಹಾಕ್ತಾನು ಆ ಮಡಿಕೆಯಲ್ಲಿ ಏನಾಗಲ್ಲ, ನೀರು. ಹಂಗೆ ಆಶೀರ್ವಾದ ಕೊಡ್ತಾನೆ ದೇವರು. ನಮ್ಮಲ್ಲಿ ಕೆಟ್ಟಿದ್ದರಿಂದ ಏನಾಗುತ್ತಲ್ಲ, ಇವು ರೀಸನ್ಸ್. ನಾವು ಆಶೀರ್ವಾದ ತಡೆಯಲಿವು. ಯಾವಾಗ ಪರವನ್ನ ಹೃದಯ ದೇವ್ರು ಕಠಿಣ ಪಡಿಸಿದ ಅವನ ಆಶೀರ್ವಾದ ಏನು ಕೊಲಾಪ್ಸ್ ಆಗ್ತಾ ಹೋಯ್ತು, ಅವನೇ ತಡೆಯಾದ ಅಂತ. ಆಮೇಲೆ ದೇವರು ಅವನನ್ನು ಬಿಡಿಸಿ ಏನ್ ಮಾಡ್ತಾರೆ, ಇಸ್ರೇಲನ್ನ ಬಿಡಿಸಿ ಕಾನಾನ್ ದೇಶಕ್ಕೆ ಮತ್ತೆ ಕರ್ಕೊಂಡು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೇಳ್ತಾರೆ, ತಂದೆ ದೋಷ ಫಲವನ್ನು ಏನ್ ಮಾಡ್ತೀನಿ ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡ್ತೀನಿ. ಹೇಳ್ತಾನೆ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೆಗೂ 1000 ತಲೆಗಳವರೆಗೆ ದಯ ತೋರಿಸುವನಾಗಿದ್ದೇನೆ ಅಂತ ಹೇಳಿದ. ಹಲ್ಲೆಲೂಯಾ. ದೇವರನ್ನ ಪ್ರೀತಿಸಿ ಅದರ ಆಜ್ಞೆಗಳನ್ನು ಏನ್ ಮಾಡಬೇಕು, ಕೈಗೊಂಡು ನಡೆದ್ರೆ 1000 ತಲೆಗಳವರೆಗೆ ದಯ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ದೇವರು ಅಲ್ಲಿ ಕೂಡ ಒಂದು ನಿಮಗೆ ಕರುಣೆ ಆಪ್ಷನ್ಸ್ 3-4 ತಲೆಗಳವರೆಗೆ ನೋಡ. ಜನರೇಷನ್ ಶಿಫ್ಟ್ ಆಗ್ತಿದ್ದಾರೆ. ಕೆಲವೊಂದು ವಿಚಾರ ನೋಡೋ, ತಂದೆ ಮಕ್ಳು ನೋಡಿದ್ರೆ ಸೇಮ್ ಅವ್ರ ಅಪ್ಪನ ತರ ಇಲ್ಲೇ ನೋಡೋ, ಅವ್ರು ಮಾತಾಡೋದು ನೋಡ ಎಲ್ಲ ಅಪ್ಪನ ತರನೇ ನೋಡೋ, ಬಾಯಿ ನೋಡೋ, ಹೌದಲ್ಲ? ಬಿಟ್ಟು ಇಳಿಸಿರೋದಲ್ಲ. ಕೆಲವೊಂದು ಮಾತು ಅಂದ್ರೆ ಹೇಳಿದಾರೆ, ದೋಷ ಫಲವನ್ನ, ಕೆಲವೊಂದು ರೋಗಗಳು ಸಹ ಏನೋ ಜನರೇಷನ್ ಪಾಸ್ ಆಗ್ತಾನೆ, ಶಾಪಗಳು, ಅದರಿಂದ ಕೂಡ ಆಶೀರ್ವಾದ ಬರೋದಿಲ್ಲ ಅಂತ ವಾಕ್ಯ ಬರೋದಿಲ್ಲ. ಆದ್ರೆ ದೇವರನ್ನ ಪ್ರೀತಿಸಿದ ಆಜ್ಞೆಗಳನ್ನು ಕೈಗೊಳ್ಳುವವ್ರಿಗೆ ಏನ್ ಮಾಡ್ತೀನಿ ಅಂತೆ, 1000 ತಲೆಗಳವರೆಗೂ ದಯ ತೋರಿಸ್ತೇನೆ ಅಂತ ಹೇಳಿದ್ರೆ, ದಯ ತೋರಿಸುವನಾಗಿಯೂ ಇದ್ದೇನೆ. ನಿನ್ನ ದೇವರ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬೇಡ ಅಂತ ಬರೆಯಲ್ಪಟ್ಟಿದೆ. ಆಗ್ತದೆ ನಮ್ಮ ಆಶೀರ್ವಾದಕ್ಕೆ ತಡೆಗಳು ನಾವು ಯಾಕೆ ಆಶೀರ್ವಾದಿಸಲ್ಪಡಲ್ಲ ಅಂತಂದ್ರೆ, ಕೆಲವೊಂದು ಕಾರ್ಯಗಳು ನಮ್ಮನ್ನು ಬಿಟ್ಟುಬಿಡ್ಬೇಕಾದ ಕೆಲಸಗಳು ಬಿಟ್ಟುಬಿಡ್ಬೇಕು, ಕೆಲವು ವ್ಯಕ್ತಿಗಳ ಸಹವಾಸ ಬಿಟ್ಟುಬಿಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಅಬ್ರಹಾಮ ಇದನ್ನೆಲ್ಲ ಬಿಟ್ಟು ದೇವರನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತಾನೆ, ದೇವರನ್ನು ಏನ್ ಮಾಡ್ತಾನಂತೆ, ಆಶೀರ್ವಾದ ನಿಧಿಯಾಗಿ ಮಾಡ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಆಮೇಲೆ ನೋಡು, ದೇವ್ರು ಹೆಂಗೆಲ್ಲ ಆಶೀರ್ವಾದ ಮಾಡ್ತಾ ಅಬ್ರಹಾಮನ, ಅದ್ರ ನೆಲೆ ಇರ್ತಾನೆ ಹೋದ. ದೇವರ ಎಷ್ಟೊತ್ತೇನು ನಡೆಸ್ತಾನೆ, ನಿನ್ ಸಂತತಿಯನ್ನು ವೃದ್ಧಿ ಮಾಡ್ತೀನಿ, ಸಂತತಿಯನ್ನು ವೃದ್ಧಿ ಮಾಡಿಸ್ತೀನಿ ಅಂತ ಹೇಳಿ ದೇವ್ರು ವೃದ್ಧಿ ಮಾಡಿಸ್ತಾ ಅವನ ಸಂತತಿ. ಹೌದಿಲ್ಲ? ದೇವ್ರು ಹೇಳ್ತಾನೆ, ಇವಾಗ ನಿನ್ ಸಂತತಿ ಅಷ್ಟಾಗುತ್ತೆ ಅಂತ ಹೇಳ್ದ, ಭೂಮಿಯ ಧೂಳಿನ ಅಸಂಖ್ಯವಾಗಿ ಮಾಡ್ತೀನಿ ಅಂತ ಹೇಳ್ದ. ಎರಡನೇ ಎಲ್ಲಿ ಪರ್ಮನೆಂಟ್ ಆಗಿ ಮಾಡ್ತಾನೆ ಅಂತಂದ್ರೆ, ಇದು 13ನೇ 14ನೇ ವರ್ಷದಲ್ಲಿ ಹೇಳ್ತಾನೆ, ಶಾಶ್ವತವಾಗಿ ಕೊಡ್ತೀನಿ ಅಂತ ಹೇಳ್ದ. 22ನೇ ವರ್ಷದಲ್ಲಿ ತನ್ನ ಒಬ್ಬನೇ ಕುಮಾರನ ಬಲಿ ಕೊಡೋದಕ್ಕೆ ಹೋದ ಹೇಳ್ತಾನೆ, ನಿನ್ನ ಸಂತತಿನ ಅಸಂಖ್ಯವಾಗಿ ಮಾಡ್ತೀನಿ ಅಂತ ಹೇಳ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ನಾಳೆ ಇಟ್ಟು ಹೇಳಿ ಅಬ್ರಹಾಮನ ಮೇಲೆ ದೇವರು ಅವನನ್ನ ಬ್ಲೆಸ್ ಮಾಡ್ತಾನೆ ಹೋದ. ದೇವರು ಅವನನ್ನು ಆಶೀರ್ವದಿಸಿದ್ರಿಂದ ಅವನ ಆಶೀರ್ವಾದ ನುಡಿತಾ ಇದ್ದ. ಹಲ್ಲೆಲೂಯಾ. ನಾವು ನಮ್ಮ ಮಕ್ಕಳ ಮೇಲೆ ಆಶೀರ್ವಾದ ನುಡಿತಾ ಇದ್ರೆ ಅವ್ನ ಆಶೀರ್ವದಿಸ್ಕೊಡ್ತಾನೆ. ಯಾವಾಗ ನೀವು ಶಾಪ ಕೊಡ್ತಾ ಇರ್ತೀಯೋ ಆ ಮಕ್ಕಳ ಮೇಲೆ ಶಾಪ ನೆಲೆ ಬರುತ್ತಂತ ಅವರದ್ದು ಆಶೀರ್ವಾದ ಏನಾಗಲ್ಲ, ನೆಲೆ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ನಮ್ಮ ಮಕ್ಕಳ ಮೇಲೆ ಆಗಿರ್ಬೋದು, ಬೇರೆಯವ್ರ ಮೇಲೆ ನಾವು ಆಶೀರ್ವದಿಸಲ್ಬೋದು, ಆಶೀರ್ವಾದ ನುಡಿಬೇಕು. ನಮ್ಮ ಸಭೆಯಿಂದನೂ ಅಷ್ಟೇ, ನೀವು ಯಾರು ಯಾವತ್ತೂ ಕೂಡ ನಮ್ಮ ಸಭೆಯಿಂದ ಶಾಪವನ್ನು ಹೊಂದ್ಕೊಳ್ಬಾರ್ದು. ಹಲ್ಲೆಲೂಯಾ. ಕೆಲವೊಂದು ಪಾಯಿಂಟ್ಸ್ ಇದಾವೆ, ನಾವು ನೆಕ್ಸ್ಟ್ ಟೈಮ್ ನೋಡೋಣ. ಇವಾಗ ಅಬ್ರಹಾಮನ ವಿಚಾರದಲ್ಲಿ ನೋಡಿದ್ರೆ, ಒಂದೇ ವಿಚಾರ, ಕಾನಾನ್ ದೇಶದಲ್ಲಿ ನೆಲೆ ಇರ್ಬೇಕು. ನಾವು ಆಶೀರ್ವಾದ ಅಂತ ಗೊತ್ತಾದ್ಮೇಲೆ ಅಲ್ಲಿ ಏನ್ ಮಾಡ್ಬಾರ್ದು, ನಾವು ಎಲ್ಲೂ ಹೋಗ್ದಿರ ಕಾನಾನ್ ದೇಶದಲ್ಲಿ ಸ್ಥಿರವಾಗಿರ್ಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾವಾಗ ಅವನ ಐಕ್ಯದಿಂದ ಮತ್ತೆ ಕಾನಾನಿಗೆ ರಿಟರ್ನ್ ಬಂದ, ದೇವರು ಅವನ ಆಶೀರ್ವಾದ ನಿಧಿಯಾಗಿ ಮಾಡ್ತಾನೆ, ಆಶೀರ್ವಾದ ಹೇಳ್ತಾನೆ. ಎರಡನೇ ವಿಚಾರ, ಅವನು ಯಾವಾಗ ನೋಟನ್ನು ಬಿಟ್ಟು ದೂರವನ್ನು ದೇವರು ಅವನ ಆಶೀರ್ವಾದ ಮಾಡ್ತಾನೆ. ಕೆಲವೊಂದು ನಮ್ಮ ಪರ್ಸನಲ್ ವಿಚಾರ, ಕೆಟ್ಟದನ್ನ, ದೇವರ ವಿರುದ್ಧವಾಗಿರೋದನ್ನ, ಕೆಲವು ವ್ಯಕ್ತಿಗಳನ್ನ
ಅವನು ಬಿಡುವಾಗ ನಾವೇನಾದ್ರೆ ಆಶೀರ್ವಾದದಲ್ಲಿ ಕೆಲವರು ಸಹವಾಸದಿಂದ ಒಬ್ಬ ವ್ಯಕ್ತಿನ ಭೇಟಿಯಾಗಿದ್ದಾನಲ್ವಾ, ಅವನಲ್ಲಿರುವಂತ ಕೆಟ್ಟು ಗುಣ ಜಸ್ಟ್ ನೀನು ಕನೆಕ್ಟ್ ಆಗಿ ಒಂದು 2-3 ತಿಂಗಳು ಅದು ಬಂದ್ಬಿಟ್ಟಿರುತ್ತೆ. ಅದಕ್ಕೆ ದುಷ್ಟರ ಸಹವಾಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀತಿವಂತರ ಸಹವಾಸ ಮಾಡಬೇಕಂತ. ದುಷ್ಟನ ಒಂದು ಕೆಟ್ಟವನ ಹತ್ರ ಅಂದ್ರೆ ಕೆಟ್ಟದ್ದು ಮಾತಾಡೋನ ಹತ್ರ 1 ತಿಂಗಳಿಗೆ ನೀನು ಅವನ ಮಾತುಗಳೆಲ್ಲ ನೀನು ಕಾಪಿ ಪೇಸ್ಟ್ ಆಗೋಗಿರುತ್ತೆ. ನೀನ್ ಮಾತಾಡಕ್ ಮುಂಚೆ ಆ ಮಾತು ಬರ್ತಾ ಇರುತ್ತೆ, ಹೌದಾ ಇಲ್ಲ? ಹಂಗೆ ಅನ್ಕೊಳ್ಳೋದು ಹೌದಾ ಇಲ್ಲ? ಹಂಗೆ ಅನ್ಕೊಂಡೇ ಮಾಡೋದು ಪಾಸ್ ಆಗಿ ಬರ್ತಾ ಇರೋದು. ನೀತಿವಂತನ ಸಹವಾಸ ಮಾಡೋದು ದೇವ್ರಿಗೆ. ಯಾವಾಗ ಅಬ್ರಾಹ್ಮಣ ಸಹವಾಸ ದೇವ್ರು ಆದ್ರೆ ಅಬ್ರಾಹ್ಮಣ ಬಿಟ್ಟು ಲೋಟನ ಸಹವಾಸ ಅಲ್ಲ, ದೇವರ ಅಬ್ರಾಹ್ಮಣ ಆಶೀರ್ವಾದ ಮಾಡೋದು. ಕೆಲವು ನಮ್ಮ ಕೆಟ್ಟವರ ಸಹವಾಸ ನಾವು ಬಿಟ್ಟರೆ ದೇವರ ಆಶೀರ್ವಾದ ಮಾಡ್ತಾರೆ, ಅವರೇ ತಡೆಯಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೆಶಾಯ ಪ್ರವಾದನೆಯಲ್ಲಿ ಬರೆಯಲ್ಪಟ್ಟಿದೆ, ನಾವು ಆಶೀರ್ವಾದ ದೇವರಲ್ಲಿ ನಮ್ಮ ಸಂಗಡ ಮಾತಾಡ್ಬೇಕಂದ್ರೆ, ನಮ್ಗೆ ಆಶೀರ್ವಾದ ಕೊಡ್ಬೇಕಂತಂದ್ರೆ ಪಾಪ ಎಂಬ ಗೋಡೆ ಏನಾಗಿದೆ, ದೇವರು ನಮಗೂ ಅಡ್ಡವಾಗಿದೆ. ದೇವರು ನಮ್ಮ ಬಳಿಗೆ ಬರೋದಕ್ಕಾಗಲ್ಲ, ನಾವು ದೇವ್ರ ಬಳಿಗೆ ಹೋಗೋದಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಬಿಟ್ಟು ಬೇರೆ ಆದ್ಮೇಲೆ ದೇವರು ಅಬ್ರಾಹ್ಮನ ಏನ್ ಮಾಡ್ದ? ಆಶೀರ್ವಾದ ಮಾಡ್ತಾರೆ. 3ನೇ ವಿಚಾರ ಇಲ್ಲ, ನೀನು ದೇಶವನ್ನು ಎದ್ದು ತಿರುಗಾಡು, ದೇಶವನ್ನ ಇಲ್ಲಿ ಕೊಡ್ತೇನೆ. ನಾವು ಎದ್ದು ತಿರುಗಾಡಬೇಕು ಅಷ್ಟೇ. ನಾವು ಊರಲ್ಲ, ಪ್ರದೇಶದಲ್ಲ, ಪ್ರಾಂತ್ಯದಲ್ಲ, ನಾವು ಕೊಟ್ಟಿರುವಂತ ಆಸ್ತಿಗಳಲ್ಲ ಮೇಲೆಲ್ಲ ಅವೆಲ್ಲ ಯಾವ್ದು ದುಷ್ಟನ ಕಂಡು ಬಿಡಬಾರ್ದು. ನಾವು ಏನೋ ಓಡಾಡೇ ಮಾಡ್ಬೇಕಂತೆ, ತಿರುಗಾಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟಿದೆ ಪ್ರದೇಶವನ್ನು ಓಡಾಡ್ ಸಾಕು, ನೀನು ಕೊಡ್ತೀನಿ ಅಂತ. ಓಡಾಡಕ್ಕೆ ಏನು ಬಾಧೆ ಇಲ್ಲ, ದೇವ್ರ ಸ್ತೋತ್ರ ಮಾಡಿ ಓಡಾಡಿದ್ರೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಗೆ ಯಾವ್ದಾರ ಭೂಮಿ ಬರಂಗಿದ್ರೆ, ಸೊತ್ತು ಬರಂಗಿದ್ರೆ ಆ ಪ್ರದೇಶ ಎಲ್ಲ ಓಡಾಡಿ ದೇವರಿಗೆ ಸ್ತೋತ್ರ ಮಾಡಿದ್ರೆ ಸಾಕು, ದೇವ್ರ ಆ ಸೊತ್ತ ನಮ್ಗೆ ಬರ್ತಾರೆ. ಹಲ್ಲೆಲೂಯಾ. ಎದ್ದು ತಿರುಗಾಡಿಸಿ ಸಾಕ್ಬೇಕಂತಲ್ಲ, ಅವ್ನು ಎದ್ದು ಓಡಾಡಿದೆ ದೇಶ ಅಲ್ಲ, ಕಾನಾನ್ ದೇಶವನ್ನು ಅವನು ಸಂತತಿ ದೇವರು ವಶ ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 3 ವಿಚಾರಗಳು ನಿಮ್ಮ ನೆನಪಲ್ಲಿರಲಿ. ಆಶೀರ್ವಾದಕ್ಕೆ ತಡೆಗಳು ಇವೇ ಕಾರಣಗಳು. ಅಬ್ರಾಹ್ಮ ಆಶೀರ್ವದಿಸಲ್ಪಡ್ಬೇಕಂತ ದೇವರ ವಿಧೇಯತೆಯಿಂದ ನಂಬಿಕಸ್ತನಾಗಿ ಜೀವಿಸಿದ್ರಿಂದ ಈ ಏನೆಲ್ಲ ಕಾರ್ಯಗಳು ಅವನು ತಪ್ಪಿಸ್ಕೊಳ್ಳೋದ್ರೆ ಮತ್ತೆ ಅಲ್ಲಿಗೆ ಬಂದ್ಬಿಟ್ಟ. ಅದನ್ನ ಫಾಲೋ ಮಾಡಿ ಕೆಟ್ಟದಂತ ಗೊತ್ತಾಯ್ತು, ಮತ್ತೆ ಅದಕ್ಕೆ ಮಾಡ್ತಾರೆ ಆಶೀರ್ವಾದ ಅಂತ ಗೊತ್ತಾಯ್ತು, ಆಶೀರ್ವಾದದಲ್ಲಿ ಬಂದ್ಬಿಟ್ಟ ಮತ್ತೆ. ಹಲ್ಲೆಲೂಯಾ. ನಾವು ಸಹ ಯಾವುದೇ ವಿಚಾರ ಆತ್ಮೀಯತೆಯಲ್ಲಿ ನಾವು ದೂರ ಹೋದ್ರೆ, ದೇವರಿಂದ ದೂರ ಹೋಗಿದ್ವಿ, ನಾವು ಆ ನೆಲೆಗೆ ಮತ್ತೆ ಆತ್ಮೀಯತೆ ಬರಬೇಕಾದ್ರೆ ದೇವ್ರ ಕಾನ್ಸೆಪ್ಟ್ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ವಾಕ್ಯನ ಆಶೀರ್ವಾದ ಮಾಡಿ ಎಲ್ಲ ಎದ್ದು ಮಾಡ್ತಾರೆ. ಎಲ್ಲ ಇನ್ನೊಂದಿಗೆ ಈ ವಾಕ್ಯಗಳನ್ನು ಪ್ರಾರ್ಥಿಸೋಣ. ಎಲ್ಲ ಕಳೆದ ಮುಂಚಿತ 1 ನಿಮಿಷ ಪ್ರಾರ್ಥಿಸೋಣ. ದೇವ ಕೊಟ್ಟ ವಾಕ್ಯ ಭಾಗಕ್ಕೆ ನಾವೆಲ್ಲ ಸೇರಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವ ಸ್ತೋತ್ರ ಉಂಟಾಗದ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತಾವೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಒಳ್ಳೆಯ ದೇವರೇ ನಿಮಗೆ ಸ್ತೋತ್ರಮಯ. ನೀವು ಅಬ್ರಾಹ್ಮಣಿಗಳ ಆಶೀರ್ವಾದ ನಿಧಿಯಾಗಿ ದೇವರಾಗಿದ್ದೀರಿ ಸ್ವಾಮಿ. ಆ ರೀತಿಯಲ್ಲಿ ಆಶೀರ್ವಾದ ನಿಧಿಯಾಗಿ ಜೀವಿಸುವ ಹಾಗೆ ನಿಮ್ಮ ಕೃಪೆ ತೋರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಸ್ತೋತ್ರ ಸ್ತೋತ್ರ. ವಾಕ್ಯದೊಂದಿಗೆ ನೀವು ಮಾತಾಡಿದರೆ ಅದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳಿದಂತೆ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಪ್ಪ. ಇದೆಲ್ಲ ಕರ್ತವ್ಯ ಈಗ ಆಶೀರ್ವಾದದಿಂದ ಸಿಕ್ಕಂತಹ ಕಾರಣವಾಗಿರುವಂತಹ ಸ್ಥಳಗಳನ್ನು ಬಿಟ್ಟು ನಾವು ಹೋಗೋದು. ಇಲ್ಲಿ ಆಶೀರ್ವಾದ ಅಂತ ಹೇಳಿದ್ರೆ ಅಲ್ಲಿ ಆಶೀರ್ವಾದದಲ್ಲಿ ನೆಲೆ ಇರುವಾಗ ಸ್ವಾಮಿ ನೀವೇ ಸಹಾಯ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಸ್ತೋತ್ರ ಮಾಡಿ. ಈಗ ಆಶೀರ್ವಾದಕ್ಕೆ ತಡೆಯಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಈಗ ನಮ್ಮ ಸ್ವಭಾವಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು, ಅದೆಲ್ಲ ನಮ್ಮಿಂದ ತೆಗೆದಾಕುವುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈಗ 3ನೇ ವಿಚಾರದಲ್ಲಿ ನೋಡಿದ್ರೆ ಅಬ್ರಾಹ್ಮನಿಗೆ ಎದ್ದು ತಿರುಗಾಡಿ ದೇಶಗಳಲ್ಲಿ ಕೊಟ್ಟಿರುವ ಸ್ವಂತವಾಗಿ ಎಂಬುದಾಗಿರುತ್ತೆ. ನಮ್ಮ ಪ್ರದೇಶದಲ್ಲಿ ಓಡಾಡುವಾಗ ಆ ಸ್ಥಳಗಳ ನಿಮಗೆ ಸ್ವಂತವಾಗಿ ನಮ್ಮ ರಾಜ್ಯ ವಿಸ್ತರಿಸಲ್ಪಡಲಿ, ಆ ಮಕ್ಕಳೆಲ್ಲ ರಚಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ರೀತಿ ನೀವು ಆಶೀರ್ವಾದಿಸಿ ನಡೆಸಿ ಫಲಪಡಿಸಿ ನಿಮ್ಮ ನಾಮ ಮಗಿಮೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕಾರಣ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ವಾಕ್ಯ ಕರ್ತವ್ಯ ಕೇಳಿದಂತೆ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಿ 100ರಷ್ಟು ಫಲಿಸಿ ಉದ್ಯಾನ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಕಾರಣ ಒಪ್ಪಿಸಿಕೊಡ್ತಾರೆ. ಯೇಸುವಿನ ನಾಮದಲ್ಲಿ ಬೇಡಿ ಜೀವವುಳ್ಳ ತಂದೆ.